नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्री गुरवे नमः मूकं करोति वाचालिं पंगं लंघयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्री ಚೈತನ್ಯಮೀಶ್ವರಂ ಹರಿ ಓಂ ತತ್ಸತ್. ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ ರೂಪದ 16ನೇ ಅಧ್ಯಾಯದ 16ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗುತ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. ಹರೇ ಕೃಷ್ಣ. ಹೀಗೆ ಅಸುರಿ ಸ್ವಭಾವದವರಿಗೆ ಕೊನೆಯಲ್ಲಿ ಏನ್ ಗತಿ ಅಂತ ಹೇಳ್ತಿರೋದು. ಹಿಂದಿನ ಎಲ್ಲಾ ಶ್ಲೋಕಗಳು ಓದ್ಕೊಂಡು ಬಂದ್ರೆ ಅವ್ರು ಹಿಂಗೆ ಧರ್ಮ ಅರ್ಥ ಕಾಮ ಮೋಕ್ಷ ಈ 4 ವಿಶೇಷವಾಗಿ ಅರ್ಥ ಮತ್ತೆ ಕಾಮದ ಬಗ್ಗೆ ಅವರು ಹೆಚ್ಚು ಒಲವು ಇಟ್ಕೊಂಡಿರ್ತಾರೆ. ನೋಡಿ, ಬದುಕಿನ ಉದ್ದೇಶನೇ ಅವರು ಭೋಗಿಸುವಂಥದ್ದು. ನೋಡಿ, ನನ್ನ ಜೊತೆ ದೊಡ್ಡ ದೊಡ್ಡ ಅತ್ಯಂತ ಶ್ರೀಮಂತರಿದ್ದಾರೆ, ನೋಡಿ ಬಲಶಾಲಿಗಳಿದ್ದಾರೆ, ನೋಡಿ ಇವರೆಲ್ಲ ನನ್ನನ್ನು ರಕ್ಷಿಸ್ತಾರೆ ಅನ್ನುವಂಥದ್ದು ಹಿಂದಿನ ಶ್ಲೋಕದಲ್ಲಿ ನಾವು ಓದಿದ್ವಿ. ನೋಡಿ, ಅವ್ರ ಜೊತೆಗೆ ನಾನು ಸುಖಿಸ್ತೀನಿ, ನಮ್ಮ ನೆಂಟರಿಷ್ಟಿದ್ದಾರೆ, ನನ್ನ ಬಂಧು ಬಾಂಧವ ಇದ್ದಾರೆ, ನೋಡಿ ಈ ತರದೊಂದು ತಿಳುವಳಿಕೆಯಲ್ಲಿ ಇರ್ತಾರೆ. ಸುರಿ ಸ್ವಭಾವದವರು ಭಗವಂತನ ಮೇಲೆ ನಂಬಿಕೆ ಇಡೋದಿಲ್ಲ. ನೋಡಿ, ಒಂದ್ ಮಗು ಗರ್ಭಾವಸ್ಥೆಯಲ್ಲಿದ್ದಾಗ ಅದು ಭಗವಂತನ ಪ್ರಾರ್ಥನೆ ಮಾಡ್ತಾ ಇರತ್ತೆ. ಯಾಕಂದ್ರೆ ಆ ಸ್ಥಿತಿ ಬಹಳ ದೀನವಾಗಿರುತ್ತೆ, ಬಹಳ ಕಷ್ಟದಿಂದ, ನೋವಿಂದ, ಬಾಧೆಯಿಂದ ಇರುತ್ತೆ, ಬಹಳ ಪೀಡಿತರಾಗಿರುತ್ತೆ. ನೋಡಿ, ಅಲ್ಲಿ ಮೈಗೆ ಈ ಸೂಕ್ಷ್ಮಾಣು ಜೀವಿಗಳೆಲ್ಲನೂ ಕಚ್ತಿರ್ತವಂತೆ, ಅಂದ್ರೆ ಆ ಚರ್ಮಗಳನ್ನೆಲ್ಲ ತಿಂತಿರ್ತವೆ, ಅದಕ್ಕೆ ಕೆರೆತ ಆಗ್ತಿರುತ್ತೆ. ಅಂದ್ರೆ ಅದೊಂಥರ ಒಂದು ಗೋಣಿ ಚೀಲದೊಳಗಡೆ ಹಾಕಿಟ್ಟಂಗೆ ಅಂತ ಒಂದು ಪರಿಸ್ಥಿತಿ. ಒಂದ್ ಮಗು 9 ತಿಂಗಳು ಆ ತರ ಇರುತ್ತೆ ಅಂದ್ರೆ ಕಲ್ಪನೆ ಮಾಡ್ಕೊಳ್ಳಿ. ಅಂತ ಒಂದು ಪರಿಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡುತ್ತೆ, ನಾನು ಈ ಬಿಡುಗಡೆ ಆಗಿ ಬಂದ್ರೆ ನಿನ್ ಭಕ್ತಿ ಮಾಡ್ತೀನಿ ಅಂತ ಕೇಳ್ಕೊಳುತ್ತೆ. ಬಂದ್ಮೇಲೆ ಏನಾಗ್ಬಿಡುತ್ತೆ? ಆಚೆ ಬಂದ್ಮೇಲೆ ಏನಾಗತ್ತೆ? ಏನಾದ್ವಿ ನಾವೆಲ್ಲರೂ? ನಮ್ಮಪ್ಪ, ನಮ್ಮಮ್ಮ, ನಮ್ಮಣ್ಣ, ನಮ್ಮಕ್ಕ, ನಮ್ಮ ಚಿಕ್ಕಪ್ಪ, ಅತ್ತೆ, ಮಾವ, ನೋಡಿ ಇವರೆಲ್ಲ ಇದಾರೆ. ಇವರು ನಮ್ಮನ್ನ ಅವ್ರ ಆಶ್ರಯವನ್ನ ಪಡ್ಕೋತೀವಿ, ಅವ್ರ ಚೆನ್ನಾಗಿ ಅವ್ರ ಮೇಲೆ ಅವಲಂಬಿತರಾಗ್ತೀರಿ. ನೋಡಿ, ಭಗವಂತನ ಮರ್ತು ಬಿಡ್ತೀರಿ. ಹಿಂಗೆ ಮುಂದುವರೆದು ಅವರು ಕಳಿಸಿದ ಆಸ್ತಿ, ಅವ್ರು ಕೊಡ್ತಿರೋ ರಕ್ಷಣೆ, ಅದರಲ್ಲೇ ಭ್ರಾಂತರಾಗ್ಬಿಡ್ತೀವಿ. ನೋಡಿ, ಹಿಂಗೆ ಹಿಂದಿನ ಶ್ಲೋಕದಲ್ಲಿ ನೋಡಿ ಹಿಂಗ್ ಓದ್ತಿದ್ವಿ: ನನ್ನಷ್ಟು ಬಲಶಾಲಿಯಾದವರು ಮುಖ್ಯ ಸುಖಿಯಾದವರು ಯಾರು ಇಲ್ಲ, ನಾನು ಯಾಗ ಮಾಡುವೆನು, ಒಂದಿಷ್ಟು ದಾನ ಕೊಡುವೆನು, ಹೀಗೆ ಇಂಥ ಮನುಷ್ಯನು ಅಜ್ಞಾನದಿಂದ ಭ್ರಾಂತರಾಗ್ತಾರೆ. ಹೀಗೆ 16ನೇ ಶ್ಲೋಕದಲ್ಲಿ ಹೀಗೆ ಅಂತ ಶುರು ಮಾಡ್ಕೋತಾರೆ. ಹೀಗೆ ಅಂದ್ರೆ ಹೇಗೆ ಅಂದ್ರೆ ಹಿಂದಿನ ಶ್ಲೋಕಗಳನ್ನೆಲ್ಲ ಸೇರಿಸ್ಬೇಕು. ನೋಡಿ, ಹಿಂಗೆ ಭ್ರಾಂತಿ ಆಗೋದು ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆ ಬಲೆಯಲ್ಲಿ ಬಂಧಿತರಾಗ್ತಾರೆ ಅನ್ನೋದು. ಹಲವಾರು ಆತಂಕಗಳು. ಒಂದು ಯಾವುದೇ ಪ್ರಾಣಿಯನ್ನ ಗಮನಿಸಿ, ಯಾವುದೇ ಪ್ರಾಣಿ, ಒಂದು ಪಕ್ಷಿ ಗಮನಿಸಿ, ಒಂದು ಇಲಿಯನ್ನ ಗಮನಿಸಿ, ನಿಮ್ ಸುತ್ತಮುತ್ತ ಇರುವಂತ ಹಂಗೇ ಗಮನಿಸಿ, ಯಾವುದು ಆತಂಕದಿಂದ ಇಲ್ಲ ಗೊತ್ತಾ? ಎಲ್ಲಕ್ಕೂ ಭಯ ಭಯ ಭಯ. ಹಾವು ನೋಡಿದಿರಾ ಹೆಂಗ್ ಓಡೋಗುತ್ತೆ ನಿಮ್ಮನ್ನ ನೋಡಿ? ಹೌದು. ಒಂದು ನೋಡಿರ್ತೀರಾ, ಒಂದು ಜಿರಳೆ ನೋಡಿರ್ತೀರಾ, ಒಂದು ಪಕ್ಷಿ ನೋಡಿರ್ತೀರಾ, ಎಲ್ಲದಕ್ಕೂ ಆತಂಕ ಭಯ. ಆತಂಕ ಭಯ ಇಲ್ದಿರೋಂತ ಯಾವೂ ಇಲ್ಲ.
ನೋಡಿ ಅದನ್ನೇ ನಿನ್ನೆ ಚರ್ಚೆ ಮಾಡ್ತಿದ್ವಿ, ಯಾರಿಗೆ ಭಯ ಆತಂಕ ಇಲ್ಲ ಅಂದ್ರೆ ಸತ್ತೋಗಿರೋರ್ಗೆ, ಹುಟ್ಟದೇ ಇರೋರ್ಗೆ ಅಂತ. ನೋಡಿ ಹಿಂಗೆ ಯಾರು ನೀವು ಭಕ್ತ ಪ್ರಹ್ಲಾದ ಮಹಾರಾಜನನ್ನ ನೋಡಿ ಮಹಾವತಾರ ನರಸಿಂಹದೇವ ಫಿಲಮ್ ಅಲ್ಲೋ ಅಥವಾ ಬೇರೆ ಇನ್ಯಾರೋ ಒಬ್ಬ ಭಕ್ತರನ್ನು ನೋಡಿದ್ರೆ ನೋಡಿ ಅಲ್ಲಿ ಈ ತರದ್ದು ಕಾಣೋದಿಲ್ಲ ನಿಮ್ಗೆ. ಆತಂಕ, ಭ್ರಾಂತಿ, ಮಾಯೆ ಇದೆಲ್ಲ ಕಾಣೋದಿಲ್ಲ. ನೋಡಿ ಅದನ್ನು ಕಾಣ್ಬಹುದು. ಶುಕಮುನಿಗಳು ಕೂಡ ನೋಡಿ, ಶುಕಮುನಿಗಳು ಉದಾಹರಣೆ ಕೊಡ್ತಿದ್ದಾರೆ ಮಾತಾಜಿ. ನೋಡಿ ಗರ್ಭದಲ್ಲಿದ್ದಾಗ ಆತ ಆಚೆ ಬರಕ್ಕೆ ಒಪ್ಪಿರ್ಲಿಲ್ಲ. ನೋಡಿ ಶುಕಮುನಿ ಶುಕದೇವ್ ಗೋಸ್ವಾಮಿ ಎಂತ ವಿಶೇಷ ನೋಡಿ ಆತ್ಮ ಅಂದ್ರೆ ಹೊರಗಡೆ ಬರಕ್ಕೆ ತಯಾರಿಲ್ಲ. ಯಾಕೆ ನೋಡಿ ಈ ತರದ್ದು ಇಲ್ಲಿ ಹೇಳ್ತಿದಾರಲ್ವಾ, ಮಾಯೆ ಅಂತ, ಮಾಯೆಯ ಬಲೆಗೆ ಬಿದ್ದ್ಬಿಡ್ತೀರಿ ಅಂತ ಭಯ ಅವ್ರಿಗೆ. ನೋಡಿ ಅದಕ್ಕೆ ಅವ್ರ ಅಪ್ಪ ಪ್ರಮಾಣ ಮಾಡ್ತಾರೆ, ನಾನು ರಕ್ಷಣೆ ಮಾಡ್ತೀನಿ ಅಂತ. ಸ್ವಯಂ ಭಗವಂತ ಪ್ರಮಾಣ ಮಾತು ಕೊಡ್ತಾರೆ. ನೋಡಿ ಯಾರಾದ್ರೂ ಆ ಭಾಗವನ್ನು ಓದಿದ್ರೆ ನಿಮ್ಗೆ ನೋಡಿ ಈ ಸಂದರ್ಭದಲ್ಲಿ ಬಹಳ ಪ್ರಸ್ತುತ ಇರುತ್ತೆ. ಶುಕದೇವ್ ಗೋಸ್ವಾಮಿ ಗರ್ಭದಲ್ಲಿದ್ದದ್ದು ನೋಡಿ, ಗರ್ಭದಿಂದ ಆಚೆ ಬರುವಂತದ್ದು, ಆಚೆ ಬಂದು ಅವ್ರ ಅಪ್ಪನಿಗೆ ಈ ಸಂಸ್ಕಾರಗಳು ಕೂಡ ಮಾಡ್ಕೊಡೋ ಅವಶ್ಯಕತೆ ಕೊಡೋದಿಲ್ಲ, ಅವಕಾಶನೇ ಕೊಡೋದಿಲ್ಲ. ನೋಡಿ ಆ ಮಟ್ಟಕ್ಕೆ ಆತ ಜೀವನ್ ಮುಕ್ತನಾಗ್ಬಿಟ್ಟಿರ್ತಾನೆ. ನೋಡಿ ಬದುಕಿದ್ದಾಗ್ಲೇನೆ ಮುಕ್ತಿ. ನೋಡಿ ಮಾಯೆ ಬಲೆಗೆ ಗರ್ಭದಲ್ಲಿದ್ದಾಗ ಹಂಚ್ಕೊಂಡಿರ್ತಾನೆ. ನೋಡಿ ಆಚೆ ಬರ್ತಿರ್ಲಿಲ್ಲ. ನೋಡಿ ಈ ತರದೆಲ್ಲವೂ ಕಾಣ್ಬೋದು ನೋಡಿ ಶುಕಮುನಿ ಗೋಸ್ವಾಮಿಗಳಲ್ಲಿ. ನೋಡಿ ಹಂಗೆ ನಾವು ಸಾಮಾನ್ಯವಾಗಿ ಭೌತಿಕ ಪ್ರಪಂಚದಲ್ಲಿ ಹೆಂಗೆ ಬದುಕ್ತಿದೀವಿ ಮತ್ತೆ ಇತರ ಪ್ರಾಣಿಗಳೆಲ್ಲ ಹೆಂಗಿದಾವೆ ಅಂದ್ರೆ, ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆ ಬಲೆಯಲ್ಲಿ ಬಂಧಿತರಾಗಿ. ಇದನ್ನ ತಾವು ಕಾಣ್ಬೋದು. ಮನುಷ್ಯನಿಗೆ ಈ 4 ಇರ್ತವೇನು ನೋಡಿ, ಭ್ರಾಂತರಾಗೋದು, ಮಾಯೆ ಒಳಪಡೋದು ನೋಡಿ, ಇಂದ್ರಿಯ ಅಪರಿಪೂರ್ಣತೆ. ಮೊನ್ನೆ ನಮ್ಮ ರಥಯಾತ್ರಾ ಪ್ರಭು ಸ್ಪಿರಿಚುವಲ್ ಸೈಂಟಿಸ್ಟ್ ಕೋರ್ಸ್ ಅಲ್ಲಿ ಹೇಳ್ತಿದ್ರು ನೋಡಿ, ಇಂದ್ರಿಯಗಳು ಅಪರಿಪೂರ್ಣ, ಆ ಕಾರಣವಾಗಿ ತಪ್ಪು ಮಾಡುವಂತ ಸಾಧ್ಯತೆಗಳಿದಾವೆ. 2ನೇದು. 3ನೇದು ಏನ್ ಮಾಡ್ತೀವಿ, ತಪ್ಪು ಮಾಡಿದ್ರೇನು ಕೂಡ ನಾವು ಒಪ್ಕೊಳ್ಳಲ್ಲ, ಮೋಸ ಮಾಡಕ್ ಹೋಗ್ತೀವಿ. 4ನೇದು ನೋಡಿ ಇಲ್ಲಿ ಹೇಳ್ತಿರೋಂಗೆ ಭ್ರಾಂತಿ, ಮಾಯೆ, ಬಲೆ. ನೋಡಿ ಇದಕ್ಕಂತೂ ಯಾವಾಗ್ಲೂ ಈ ಮಾಯಾ ಲೋಕದಲ್ಲಿ ಈಗಿರುವಂತದ್ದು ನೋಡಿ, ಅಂತ ಒಂದು ಲೋಕದಲ್ಲಿ ನೋಡಿ ಹಿಂಗೆ ಇರ್ತೀವಿ. ಈ ಲೋಕದಲ್ಲಿ ಆತಂಕ ಇಲ್ದೆ, ಭ್ರಾಂತಿ ಇಲ್ದೆ, ಮಾಯೆ ಬಲೆಯಲ್ಲಿ ಇಲ್ದೆ ಇರಕ್ ಆಗೋದಿಲ್ಲ. ಯಾರೆಲ್ಲ ಇರ್ತಾರೋ ಬದುಕಿರ್ತಾರೋ ಅಷ್ಟೂ ಜನ ಇಲ್ಲಿ ಹುಟ್ಟಿದಿರಿ ಅಂದ್ರೆ ಇದಕ್ಕೆ ವಶವಾಗಿರ್ತೀರಿ. ನೋಡಿ ಜೈಲ್ ಒಳಗಡೆ ಯಾರೋ ಒಬ್ಬ ಕೈದಿ ಇದ್ದಾನೆ ಅಂತಂದ್ರೆ ಅವನು ಅಧೀನವಾಗಿರ್ತಾನೋ ಇರೋ ಅಥವಾ ಸ್ವತಂತ್ರವಾಗಿರ್ತಾನ ಜೈಲ್ ಒಳಗಡೆ? ಅಧೀನವಾಗಿ. ನೋಡಿ ಅವನು ಹೆಂಗೆ ಜೈಲೊಳಗಡೆ ಹೆಂಗ್ ನಡೆಯುತ್ತೆ ಕತೆ ನಿಮ್ಗೆ ಗೊತ್ತು. ನೋಡಿ ಅವ್ರು ಬೆಲ್ ಬಾರಿಸಿದಾಗ ಎದ್ದೇಳ್ಬೇಕು, ಬೆಲ್ ಬಾರಿಸಿದಾಗ ತಟ್ಟೆ ಎತ್ಕೊಂಡು ಊಟಕ್ಕೆ ಬರ್ಬೇಕು, ಯಾರು ಎತ್ಕೊಂಬಂದು ಇಡೋದಿಲ್ಲ. ನೋಡಿ ಹರೇ ಕೃಷ್ಣ. ಮೀನಾಕ್ಷಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ನೋಡಿ ಜೈಲಲ್ಲಿ ನೋಡಿ ಇವ್ರು ಯಾಕೆ ಮಾತಾಜಿ ಅವರು, ಮೀನಾಕ್ಷಿ ಮಾತಾಜಿ ಕ್ಲಾಸ್ ನಡೀತಿದ್ದಾಗ ಬೇರೆ ಏನು ಮಾಡ್ಬಾರ್ದು ಮಾತಾಜಿ ಈ ತರದ್ದು. ಹರೇ ಕೃಷ್ಣ. ನೋಡಿ ಹಿಂಗಿರುತ್ತೆ, ನಾವು ಜೈಲಲ್ಲಿ ಇದ್ದಾಗ ಹೆಂಗಿರುತ್ತೆ, ಈ ಎಲ್ಲ ಕಂಡೀಷನ್ ಅಲ್ಲಿ ಅವ್ರು ಹೇಳಿದ ಸಮಯ ತಕ್ಕಂಗೆ ನಡಿಬೇಕು. ನೋಡಿ ನಮ್ಮ ಮನೆಗಳಲ್ಲಿ ಹಂಗಿರ್ತೀವ, ಜೈಲಲ್ಲಿ ಇದ್ದಂಗೆ ಇರ್ತೀವ? ಇಲ್ಲ. ಯಾವಾಗ ಬೇಕಾದ್ರೂ ಎದ್ದೇಳ್ಬೋದು, ಯಾವಾಗ ಬೇಕಾದ್ರೂ ಊಟ ಮಾಡ್ಬೋದು, ಏನ್ ಬೇಕಾದ್ರೂ ಅಡುಗೆ ಮಾಡ್ಕೋಬಹುದು. ನೋಡಿ ಯಾವಾಗ ಎಲ್ಲೂ ಹೋಗಿ ಬರ್ಬೋದು, ಯಾವುದಕ್ಕೂ ಅಧೀನವಾಗಿ ಇರೋದಿಲ್ಲ ನೋಡಿ ನಮ್ಮ ಮನೆಯಲ್ಲಿ. ನೋಡಿ ಹಂಗೆ ಭೌತಿಕ ಪ್ರಪಂಚದಲ್ಲಿ ನೋಡಿ ಈ ಈ ಭೌತಿಕ ಪ್ರಪಂಚವನ್ನ ಒಂದು ಜೈಲಿಗೆ ಹೋಲಿಸ್ತಿರೋ ನೋಡಿ. ನಿನ್ನೆ ಒಂದು ಸಾಲನ್ನ ಓದಿದೆ, ನಮ್ಮ ಗ್ರೂಪ್ ಅಲ್ಲಿ ಹಂಚ್ಕೊಂಡಿದ್ರು ನೋಡಿ, ಅದನ್ನ ನಿಮ್ ಜೊತೆ ಹಂಚ್ಕೋಬೇಕು ಅನ್ನಿಸ್ತು. ಅದು ಇಂಗ್ಲಿಷ್ ಅಲ್ಲಿದೆ ನೋಡಿ, ತೋರಿಸ್ತೀನಿ ನೋಡಿ.
ನೋಡಿ, ಇಡೀ ಭಗವದ್ಗೀತೆ ಭಾಗವತದ ಸಾರ ಕೆಲವೇ ಸಾಲುಗಳಲ್ಲಿ ನೋಡಿ. ಇಲ್ಲಿ ಒಬ್ರು ಪ್ರಭುಜಿ ಹಂಚ್ಕೊಂಡ್ರು ನಮ್ಮ ಟೆಂಪಲ್ ಪ್ರೀಚಿಂಗ್ ಗ್ರೂಪ್ ಅಲ್ಲಿ. ನೋಡಿ, ಇದು ಇಂಗ್ಲಿಷ್ ಅಲ್ಲಿ ಇದೆ, ಇದು ಕನ್ನಡದಲ್ಲಿ ಓದಿ ಹೇಳ್ತೀನಿ. ನೋಡಿ, ಇಲ್ಲಿ ಹೇಳ್ತಾರೆ, ಹೂ ಅಮಾಯಿ. ನೋಡಿ, ಇಡೀ ಭಗವದ್ಗೀತೆ ಭಾಗವತದ ಸಾರ ಇಲ್ಲಿದೆ. ಇಲ್ಲೇನ್ ಹೇಳ್ತಾರೆ ಅಂದ್ರೆ, ಹೂ ಅಮಾಯಿ, ನಾನ್ ಯಾರು ಅಂತ. ನೋಡಿ, ನಾನ್ ಯಾರು ಅಂದ್ರೆ, ಐ ಆಮ್ ಪ್ಯೂರ್ ಸ್ಪಿರಿಟ್ ಸೋಲ್ ಕವರ್ಡ್ ಬೈ ಎ ಮೆಟೀರಿಯಲ್ ಬಾಡಿ. ನೋಡಿ, ನಾನು ಶುದ್ಧ ಆತ್ಮ, ಆದ್ರೆ ಈಗ ಭೌತಿಕ ದೇಹದಿಂದ ಆವೃತನಾಗಿದ್ದೇನೆ ಅಂತ. ನೋಡಿ, ನೀವು ಜೈಲಿಗೆ ಹೋದ್ರೆ ಅಥವಾ ಹಾಸ್ಪಿಟ್ಲಿಗೆ ಹೋದ್ರೆ ನಿಮ್ಗೊಂದು ಅಲ್ಲೊಂದು ಬಟ್ಟೆ ಹಾಕ್ತಾರೆ, ಗೊತ್ತಾ? ನೀವು ಯೂನಿಫಾರ್ಮ್ ಹಾಕೋಬೇಕು ಅಲ್ಲೊಂದು. ಹೌದು ಪ್ರಭುಜಿ. ಹೌದು, ಆ ನಂಬರ್ ಇರುತ್ತೆ ಪ್ರಭು, ಆ ನಂಬರ್ ಬಟ್ಟೆ ಹಾಕ್ತಾರೆ. ಹಾಸ್ಪಿಟಲ್ಗಳಲ್ಲಿ ಕೂಡ ಅವ್ರದ್ದೇ ಬಟ್ಟೆ ಹಾಕೋದು. ಹಾಸ್ಪಿಟ್ಲಲ್ಲಿ ನೋಡಿ, ಸ್ಕೂಲ್ಗಳಲ್ಲಿ ನೋಡಿ, ಜೈಲುಗಳಲ್ಲಿ ನೋಡಿ, ಒಂದು ನಿರ್ದಿಷ್ಟ ನೋಡಿ, ಆ ಒಂದು ವಲಯದ ಒಳಗಡೆ ನಾವು ಪ್ರವೇಶ ಮಾಡಿದ್ರೆ, ಅವ್ರ ಅಧೀನಕ್ಕೆ ಒಳಪಟ್ರೆ ನಾವು ಅವ್ರು ಹೇಳೋ ಬಟ್ಟೆ ಹಾಕೋಬೇಕು, ಅವ್ರು ಕೂಡ ಊಟ ಮಾಡ್ಬೇಕು. ನೋಡಿ, ನಮಗ್ ಬೇಕಾದಂಗ್ ಬಿಂದಾಸ್ತರೆಲ್ಲ ಇರಕ್ಕಾಗಲ್ಲ. ನೋಡಿ, ಅದೇ ತರನೇ ನೋಡಿ, ನಾವು ಶುದ್ಧ ಆತ್ಮ, ಇಲ್ಲಿ ಕಾಣಿಸ್ತಿದ್ಯಾ, ಐ ಆಮ್ ಸ್ಪಿರಿಟ್ ಸೋಲ್. ನಾನು ಶುದ್ಧ ಆತ್ಮ. ಆದ್ರೆ ಈಗೇನಾಗಿದೆ, ಒಂದು ಭೌತಿಕ ಶರೀರದಿಂದ ಆವೃತನಾಗಿದ್ದೀನಿ. ಇದು ಶರೀರ ಅಂತ ಏನಿದೆಯಲ್ಲ, ಇದು ಈ ಒಂದು ಭಗವದ್ಗೀತೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಯಂತ್ರರೂಢಾಣಿ ಮಾಯೆಯ. ಈ ನಮ್ಮ ದೇಹ ಹೆಂಗ್ ಮಾಡಿದೆ ಅಂದ್ರೆ, ಯಾವ ಶ್ಲೋಕ ಮತ್ತೆ ಜೊತೆ ಯಾರಾದ್ರೂ ಹೇಳ್ತೀರಾ? ಈಶ್ವರ ಉದ್ದೇಶ ತಿಷ್ಠತಿ ಯಂತ್ರರೂಢಾಣಿ ಮಾಯೆಯ ಅಂತ. ನೋಡಿ, ನಮ್ಮ ದೇಹ ಇದೆಯಲ್ಲ, ಇದು ಒಂದು ಬಟ್ಟೆ ತರ, ಕವರ್ಡ್ ಬೈ ಎ ಮೆಟೀರಿಯಲ್ ಬಾಡಿ. ನೀವು ಹಾಸ್ಪಿಟ್ಲ್ಗೆ ಹೋದಾಗ, ಜೈಲ್ಗೆ ಹೋದಾಗ, ಸ್ಕೂಲ್ಗೆ ಹೋದಾಗ ಹೆಂಗೆ ಬೇರೆದೇ ಒಂದು ನಿರ್ದಿಷ್ಟ ಬಟ್ಟೆ ಹಾಕೊಂಡಿರ್ಬೇಕು, ಅದೇ ತರ ಇಲ್ಲೂ ಕೂಡ ಈ ಭೌತಿಕ ಪ್ರಪಂಚ. ಪ್ರಭು, ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತಿ ಬ್ರಾಹ್ಮಯನ್ ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯೆಯ. ಅನುವಾದ: ಅರ್ಜುನನೇ ಪರಮ ಪ್ರಭುವು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತವರಂತೆ ಇರುವ ಎಲ್ಲ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಿದ್ದಾನೆ. ಹರೇ ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ. ನೋಡಿ, ಹಿಂಗೆ ಭೌತಿಕದಿಂದ ಮಾಡಿರುವಂತ ಈ ಶರೀರ ಯಂತ್ರ ತರ ಇದೆ, ಅದ್ರ ಇಟ್ಕೊಂಡು ನಾವು ಸುತ್ತಾಡ್ತಿದೀವಿ, ಭ್ರಾಂತರಾಗಿ ಅಲಿತಾ ಇದೀವಿ, ಎಲ್ಲೆಲ್ಲೋ ಹೋಗ್ತೀವಿ, ಏನೇನೋ ಮಾಡ್ತೀವಿ, ಏನೇನೋ. ನೋಡಿ, ಅದೊಂದು ಯಂತ್ರ, ಇದಕ್ಕೆ ಯಂತ್ರಕ್ಕೆ ಹೋಲಿಸಿರೋದು. ಇದನ್ನೇ ನಮ್ ದಾಸರು ಪದಗಳಲ್ಲಿ ಹಾಡ್ತಾರೆ, ಡೊಂಕು ಬಾಲದ ನಾಯಕರೇ ನೀವೇನು ಊಟವ ಮಾಡಿದಿರಿ. ಯಾರಾದ್ರೂ ಇದೆಯಾ ಮತ್ತಜಿ ದಾಸರ ಪದ? ನೋಡಿ, ಒನಕೆಯಲ್ಲಿ ಕುಟ್ಟಿದ್ರೆ ಕ್ವೀನ್ ಕ್ವೀನ್ ಎಂದು ಓಡುವಿರಿ ಅಂತ ಒಂದ್ ಬರುತ್ತೆ ನೋಡಿ. ಅಲ್ಲಿ ಓಡುತ್ತೆ, ಇಲ್ಲಿ ಓಡುತ್ತೆ, ಈ ತರದ್ ಯಾರಾದ್ರೂ ಇದ್ರೆ ಓದ್ಬೋದು. ಇದೆಯಾ? ಗೂಗಲ್ ಸರ್ಚ್ ಆದ್ರೂ ಮಾಡಿ ಹೇಳ್ಬೋದು. ನೋಡಿ, ಹಂಗೆ ಭ್ರಾಂತರಾಗಿ ಅಲಿತಾ ಇದ್ದೀವಿ ನೋಡಿ. ಹಂಗೆ ಡೊಂಕು ಬಾಲದ ನಾಯಕರೇ, ನೀವೇನಾದ್ರೂ ಓದಿದ್ರೆ ನೋಡಿ, ಅದಕ್ಕೂ ಇದಕ್ಕೂ ತುಂಬಾ ಸಂಬಂಧ ಇದೆ ನೋಡ. ನಮ್ಗೆ ಸ್ಕೂಲಲ್ಲಿ ಆ ತರದಿತ್ತು, ನಿಮ್ಗಿತ್ತ? ಇತ್ತು ಪ್ರಭುಜಿ. ಡೊಂಕು ಬಾಲದ ನಾಯಕರೇ ನೀವೇನು ಊಟವ ಮಾಡಿದಿರಿ. ನೋಡ, ಆ ನಾಯಿ ಎಲ್ಲೆಲ್ಲಿ ಭ್ರಾಂತವಾಗಿ ಹೆಂಗ್ ಅಲಿಯುತ್ತೆ ಗೊತ್ತಾ? ನೋಡಿ ನೋಡಿ, ಆ ನಾಯಿಗೆ ಹೋಲ್ಸೋದು. ಆ ನಾಯಿ ಬಾಲ ಹೇಗೆ? ಡೊಂಕು. ನೋಡಿ, ಡೊಂಕು ಬಾಲದ ನಾಯಕರೇ ನೀವೇನು ಊಟವ ಮಾಡಿದಿರಿ, ಕಣಕವ ಕುಟ್ಟುವ ಅಲ್ಲಿಗೆ ಹೋಗಿ ಹಣಕಿ ಹಣಕಿ ನೋಡುವಿರಿ, ಕಣಕವ ಕುಟ್ಟುವ ಒನಕೆಲೆ ಹೊಡೆದರೆ ಕುಯ್ 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 ರಾಗವ ಮಾಡುವಿರಿ. ನೋಡಿ, ನಿಮ್ ಬದುಕು ಹಿಂಗೆ ಏನೋ ಸಿಗತ್ತೆ, ಎಲ್ಲೋ ಸಿಗತ್ತೆ ನೋಡಿ, ಭ್ರಾಂತಿ ನೋಡಿ, ಇಂದ್ರಿಯ ಭೋಗ, ಅತಿಯಾಗಿ ಆಸಕ್ತರಾಗೋದು ನೋಡಿ. ಹಿಂಗೆ ನಾವು ಅಲ್ಲಿ ಇಲ್ಲಿ ಅಣಕವ ಕುಟ್ಟುವ ಅಲ್ಲಿಗೆ ಹೋಗಿ ಅಣಕ ಕುಟ್ಟುತ್ತಾರೆ. ಈ ಧಾನ್ಯಗಳೆಲ್ಲ ಕುಟ್ಟಿ ಹಿಟ್ಟು ಮಾಡಿಕೊಡ್ತಾರೆ. ಇವತ್ತು ನಮಗೆ ಎಲ್ಲ ಮಿಷಿನ್ಗಳು ಬಂದ್ಬಿಟ್ಟಿದಾವೆ. ಹಿಂದೆ ಅದಕ್ಕೆ ಒಂದು ಸ್ಥಳ ಇತ್ತು, ಅಲ್ಲಿ ಹೋದ್ರೆ ಕುಟ್ಟು ಕೊಡೋರು ನೋಡಿ. ಅದನ್ನೇ ಕಣಕವ ಕುಟ್ಟುವ ಅಲ್ಲಿಗೆ ಹೋಗಿ. ಮ್ಯೂಟ್ ಮಾಡ್ಕೊಳ್ಳಿ ಮತ್ತಜಿ ಯಾರದು. ನೋಡಿ, ನೀವು ಯಾವಾಗೆಲ್ಲ ಲಾಗಿನ್ ಆಗ್ತಿರಲ್ಲ ಆ ಟೈಮಲ್ಲಿ
ಮ್ಯೂಟ್ ಪ್ರಭು. ಆಗಿದ್ದೀರಾ ಮ್ಯೂಟ್ ಆಗಿದ್ದೀರೋ ಅನ್ನುವಂಥದ್ದು ನೋಡ್ಕೊಳ್ಳಿ. ಹೇಳಿ ಮಾತಾಜಿ. ಅದು ಹಾಡು ಸಿಕ್ತು ಪ್ರಭು. ಹಾ, ಹಾಡಿ ಮಾತಾಜಿ. ಡೊಂಕು ಬಾಲದ ನಾಯಕರೇ ನೀವೇ ನೋಟವ ಮಾಡಿದಿರಿ, ಕಣಕ ಕುಟ್ಟೋ ಹಲ್ಲಿಗೆ ಹೋಗಿ ಅಣುಕಿ ಹಿಣುಕಿ ನೋಡುವಿರಿ. ಡೊಂಕು ಬಾಲದ ನಾಯಕರೇ ನೀವೇ ನೋಟವ ಮಾಡಿದಿರಿ, ಕಣಕ ಕುಟ್ಟೋ ಓರಕಿಲಿ ಕೊಡೆದರೆ ಕುಯಿ ಕುಯಿ ರಾಗವ ಹಾಡುವಿರಿ. ಉಗ್ಗಿ ಮಾಡೋ ಹಲ್ಲಿಗೆ ಹೋಗಿ ತಗ್ಗಿ ಬಗ್ಗಿ ನೋಡುವಿರಿ, ಉಗ್ಗಿ ಮಾಡೋ ಸೌಟಲೆ ಒಡೆದರೆ ಕುಯ್ಯಿ ಕುಯ್ಯಿ ರಾಗವ ಪಾಡುವಿರಿ. ಹಿರಿಯ ಹಾದಿಲಿ ಓಡುವಿರಿ, ಕರೆ ಬೂದಿಯಲ್ಲಿ ಹೊರಳುವಿರಿ, ಸಿರಿಕಾಗಿಲ ನೆಲೆಯಾದಿ ಕೇಶವರಾಯನ ಸ್ಮರಿಸದವರ ಗತಿ ತೋರುವಿರಿ. ಡೊಂಕು ಬಾಲದ ನಾಯಕರೇ ನೀವೇ ನೋಟವ ಮಾಡಿದಿರಿ, ಕಣಕ ಕುಟ್ಟೋ ಹಲ್ಲಿಗೆ ಹೋಗಿ ಅಣುಕಿ ಇಣುಕಿ ನೋಡುವಿರಿ. ಹರೇ ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ. ಅದು ಪುರಂದರದಾಸರು ಬರ್ದದ್ದು. ಅವ್ರು ಯಾರೋ ತಿರುಚಿ ಕನಕದಾಸರ ತರ ಮಾಡ್ಬಿಟ್ಟಿದ್ದಾರೆ. ಇದು ಪುರಂದರದಾಸರು ಬರ್ದಿರುವಂತದ್ದು. ಹಂಗಾಗಿ ಪುರಂದರ ವಿಠಲರಾಯನು ಹೇಳಿದ ಪರಿಪರಿ ಆಟದಿ ಚರಿಸುವಿರಿ ಅಂತ ಬರ್ಬೇಕು ನೋಡಿ. ಇಲ್ಲಿ ಈ ಶ್ಲೋಕಕ್ಕೆ ಅನ್ವಯಿಸ್ಕೋಬಹುದು. ನಾವು ಕೂಡ ಹಿಂಗೇನೆ ನೋಡಿ, ನಾಯಿಗಳನ್ನ ಗಮನಿಸಿ, ಒಂದ್ ರೀತಿ ಬದುಕು ನಮ್ದು ಹಂಗೆ ಇರುತ್ತೆ. ಯಾರು ಭಕ್ತರಾಗ್ತಿರೋ ಅವ್ರು ಹೊರತಾಗಿ, ಭಕ್ತರಲ್ಲದೆ ಇದ್ದವ್ರ ಬದುಕು ನಾಯಿ ಬದುಕೆ. ಹೌದಾ? ಭಕ್ತಿ ಬಿಟ್ರೆ ನೋಡಿ, ಭಕ್ತಿಯನ್ನ ನಮ್ ಜೀವನದಲ್ಲಿ ಏನಾದ್ರೂ ಇಟ್ರೆ ಒಂದ್ ರೀತಿ ನಾಯಿ ಬದುಕೆ ನಮ್ದು ಕೂಡ. ಎಲ್ಲ ಪ್ರಾಣಿಗಳಿಗೂ ಹೋಲಿಸ್ಬೋದು, ಬರೀ ನಾಯಿಗೆಲ್ಲ ಹಂದಿಗೂ ಹೋಲಿಸ್ಬೋದು ನೋಡಿ, ಎಮ್ಮೆಗೂ ಹೋಲಿಸ್ಬೋದು, ಕತ್ತೆಗೂ ಹೋಲಿಸ್ಬೋದು, ಎಲ್ಲ ಪ್ರಾಣಿ. ನಾವೇ ಮೊದ್ಲು ಕೃಷ್ಣ ಪ್ರಜ್ಞೆ ಬರಕ್ ಮುಂಚೆ ಹೆಂಗಿದೆ ಅಂತ ಊಹಿಸ್ಕೊಳಕ್ಕೆ ಬೇಜಾರಾಗುತ್ತೆ. ನಮ್ಗೆ ಹೇಳ್ತಾ ಇದ್ರು, ಏನ್ ನಾಯಿ ತರ ಆಡ್ತೀಯ ಅಂತ. ನೋಡಿ, ಭಕ್ತರ ಬಂದ್ಮೇಲೆ ಭಕ್ತಿಯನ್ನ ಸರಿಯಾಗಿ ಅಭ್ಯಾಸ ಮಾಡ್ಕೊಂಡು ಬಂದ್ರೆ, ನಾವು ಹಿಂದಿನ ಶ್ಲೋಕದಲ್ಲಿ ಓದಿದ್ವಲ್ವಾ, ಎಲ್ಲ ದೈವಿ ಗುಣಗಳು ತಾನೇ ನೋಡಿ ಬರೋಕ್ಕೆ ಶುರು ಆಗ್ತವೆ. ನೋಡಿ, ನಿಮ್ ಬದುಕಲ್ಲೇ ನಿಮ್ ಅನುಭವಗಳಲ್ಲೇ ನೋಡಿ, ಯಾರು ಭಕ್ತಿ ಜೀವನಿಗೆ ಬರ್ತಾರೋ ನೋಡಿ, ಅವ್ರ ಬದುಕಲ್ಲಿ ಕೆಲವೊಂದು ವಿಶೇಷ ಬದಲಾವಣೆಗಳು ನೀವೇ ಕಾಣೋ ತರದ್ದು, ಮತ್ತೆ ನಿಮ್ಮನ್ ಜೊತೆಗಿದ್ದವರು ಅವರು ಕೂಡ ಕಾಣುವಂಥದ್ದನ್ನ ನೀವು ಕಾಣ್ಬೋದು ನೋಡಿ. ಅದನ್ನೇ ಭಗವದ್ಗೀತೆಯ ಭಾವಾರ್ಥದಲ್ಲಿ ಎಷ್ಟನೇದು 28ನೇದ್ರಲ್ಲೂ ಇದು ಪ್ರೂಫಾದ್ರೂ ಭಾವಾರ್ಥದಲ್ಲಿ ಹೇಳ್ತಾರೆ. 28ನೇಯ ಶ್ಲೋಕ, 1ನೇ ಅಧ್ಯಾಯದ 28ನೇ ಶ್ಲೋಕದ ಭಾವಾರ್ಥದಲ್ಲಿ ಹೇಳ್ತಾರೆ ಪ್ರೂಫ್. ಏನಂತ ಹೇಳ್ತಂದ್ರೆ, ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈರ್ ಗುಣೈಸ್ತತ್ರ ಸಮಾಸತೆ ಸುರಾಹ ಹರಾವ ಭಕ್ತಸ್ಯ ಕುತೋ ಮಹಾದ್ಗುಣ ಮನೋರಥೇನಾಸತಿ ಧಾವತೋ ಬಹಿ. ಎಂದರೆ, ದೇವೋತ್ತಮ ಪುರುಷರಲ್ಲಿ ಅಸ್ಖಲಿತ ಭಕ್ತಿ ಇರುವತನಲ್ಲಿ ದೇವತೆಗಳಲ್ಲಿರುವ ಎಲ್ಲ ಸದ್ಗುಣಗಳೂ ಇರುತ್ತವೆ. ಆದರೆ ಭಗವಂತನ ಭಕ್ತನಲ್ಲದವನಿಗೆ ಲೌಕಿಕ ಅರ್ಹತೆಗಳು ಮಾತ್ರ ಇರುತ್ತವೆ. ಇವುಗಳಿಂದ ಪ್ರಯೋಜನವಿಲ್ಲ. ಇದಕ್ಕೆ ಕಾರಣವೆಂದರೆ ಆತನು ಮನಸ್ಸಿನ ಕ್ಷೇತ್ರದ ಅಂಚಿನಲ್ಲಿ ಸುಳಿದಾಡುತ್ತಿರುತ್ತಾನೆ ಮತ್ತು ಕಣ್ಣು ಕುಕ್ಕುವ ಐಹಿಕ ಶಕ್ತಿಯಿಂದ ಖಂಡಿತವಾಗಿಯೂ ಆಕರ್ಷಿತನಾಗುತ್ತಾನೆ ನೋಡಿ. ಹಿಂಗೆ ದೈವಿ ಗುಣಗಳು ಬರ್ತವೆ ಭಕ್ತರಲ್ಲಿ, ಅಸುರಿಗಳಲ್ಲಿ ನೋಡಿ ಅದಕ್ಕೆ ವಿರುದ್ಧವಾಗಿ ಇರುತ್ತೆ ನೋಡಿ. ಇಲ್ಲಿ ಹೇಳ್ತಿರುವಂಗೆ ಮೋಹ, ಭಯ, ಆತಂಕ, ಭ್ರಾಂತಿ, ಬಲೆ, ಬಂಧನೆ ನೋಡಿ ನೋಡಿ ನರಕಕ್ಕೆ ಬಿಡೋದು ನೋಡಿ. ನಾಯಿ ತರ, ಈಗ ನಾಯಿ ಉದಾಹರಣೆ ಕೊಟ್ವಲ್ವಾ, ನಾಯಿಯ ಬಾಲ ನೋಡಿ ಲಳಿಗೆಯಲ್ಲಿ ಹಾಕಿದರೂ ಡೊಂಕೆ ಎನ್ನುವ ಗಾದೆ ಮಾತು ಇದೆಯಲ್ಲ, ಇದೇ ತರಹ ಮನುಷ್ಯನ ಮನಸ್ಸು ಸಹ ಮತ್ತೆ ಮತ್ತೆ ವಿಷಯ ಭೋಗಗಳ ಕಡೆಗೇ ಹರಿಯುತ್ತದೆ ನೋಡಿ. ನೀರು ಮೇಲೆ ಕರಿಯುತ್ತಾ ಕೆಳಕ್ಕೆ ಕರಿಯುತ್ತೋ? ಯಾವುದೇ ಒಂದು ಕೆಳಗಡೆ ಹರಿಯುತ್ತೆ ಅಲ್ವಾ? ಯಾವುದೇ ಒಂದು ವಸ್ತು ಮೇಲೆ ಆರೋದಿಲ್ಲ, ತೇಲೋದಿಲ್ಲ, ಎಲ್ಲ ಕೆಳಗೆ. ಅದೇ ತರ ಮನಸ್ಸು ಕೂಡ ಅದೊಂದು ವಸ್ತು, ಅದು ಭೌತಿಕವಾದದ್ದು. ಹೆಂಗೆ ನೀರು ಕೆಳಗಡೆ ನೀವು ಬಿಟ್ರೆ ಕೆಳಗಡೆ ಹರ್ಕೊಂಡು ಕೆಳಗಡೆ ಹೋಗುತ್ತೋ, ಮೇಲೆ ಹತ್ಕೊಂಡು ಬರಲ್ವೋ, ಅದೇ ತರ ಮನಸ್ಸು ಕೂಡ ನೋಡಿ. ಅದನ್ನೇ ಇಲ್ಲಿ ಹೇಳ್ತಿರೋದು, ನಮ್ಮ ಭೌತಿಕ ಪ್ರಪಂಚದಲ್ಲಿ ಎಲ್ಲವೂ ಹಿಂಗೇನೆ.
ಕೆಳಗಡೆ ಹರಿಯುತ್ತೆ, ಎಲ್ಲ ಪತನ ಆಗದೇ ಸಾಧ್ಯತೆ. ನೋಡಿ, ಅದೇ ರೀತಿ ವಿಷಯ ವಾಸನೆಯನ್ನು ಹಿಡಿದು ಹೋಗುವ ಮನುಷ್ಯನಿಗೂ ಸಹ ವಿಧಿಯ ಪೆಟ್ಟು ತಪ್ಪಿದ್ದಲ್ಲ. ನೋಡಿ, ಇಲ್ಲಿ ಭೋಗದ ಬಗ್ಗೆ ಇಂದ್ರಿಯ ಭೋಗದ ಬಗ್ಗೆ ಹೇಳ್ತಿದ್ದಾರೆ ಅಲ್ವಾ, ಅದೇ ವಿಷಯ ವಾಸನೆ ಅಂತ. ನೋಡಿ, ಈ ಪೆಟ್ಟೇ ಮನುಷ್ಯನಿಗೆ ಸಿಗುವ ಊಟ ಅಥವಾ ಕರ್ಮಫಲ. ನೋಡಿ, ಇಲ್ಲಿ ನಾಯಿಗಳು ಏನೋ ಸಿಗುತ್ತೆ ಕರ್ಮಫಲ, ಏನೋ ಸಿಗುತ್ತೆ ಅಂತ ಏನೇನೋ ಮಾಡ್ತಾವಲ್ವಾ. ನೋಡಿ, ಇಲ್ಲಿ ಭೋಗ, ಅತಿಯಾದ ಭೋಗ, ಇಂದ್ರಿಯ ಭೋಗದಲ್ಲಿ ಆಸಕ್ತಿ, ಇದು ಕೂಡ ಹಂಗೆ ಹೋಲಿಸ್ಕೋಬಹುದು. ಪೆಟ್ಟುಗಳು ಸಿಗ್ತಾ ಇರ್ತವೆ ನಾಯಿಗೆ. ಹೆಂಗ್ ಸಿಕ್ತಂತೆ ಇಲ್ಲಿ ಈ ಒಂದು ಪದದಲ್ಲಿ? ಒನಕೆಯಿಂದ, ಸೌಟಿಂದ. ಹೌದಾ? ನಮಗೂ ಹಂಗೆ ಬೀಳ್ತಾ ಜೀವನದಲ್ಲಿ, ಹಂಗೆ ಒನಕೆ ಸೌಟು ಎಲ್ಲ ಒದೆಗಳು ಬಿದ್ದಿದವ? ಬಿದ್ದಿದೆ ಅಲ್ವಾ? ನೋಡಿ, ಹಂಗೆ ನಾವು ಕೂಡ ಎಷ್ಟೋ ಹೊಡಿಸ್ಕೊಂಡಿರ್ತೀವಿ. ಯಾರಿಗೋ ಏನೋ ಸಹಾಯ ಮಾಡ್ಬೇಕು ಅಂತ ಹೋಗ್ತೀವಿ, ಸಿಕ್ಕಾಕೊಂಡ್ಬಿಡ್ತೀವಿ. ನೋಡಿ, ಅಲ್ಲಿ ಮತ್ತೆ ನಮ್ಮ ಮೇಲೆ ಬಂದ್ಬಿಡುತ್ತೆ, ಏನೋ ಆಗ್ಬಿಡುತ್ತೆ, ಏನೇನೋ ಆಗ್ಬಿಡುತ್ತೆ. ವಿಚಿತ್ರ ಏನೇನೋ ಆಗ್ಬಿಡುತ್ತೆ ಅಲ್ವಾ? ಹಂಗೆ ಈ ಪೆಟ್ಟೆ ಮನುಷ್ಯನಿಗೆ ಸಿಗುವ ಊಟ ಅಥವಾ ಕರ್ಮಫಲ, ಇದು ದಾಸರ ಸಂದೇಶ. ಹಾಗೆಂತ ಮಾತ್ರಕ್ಕೆ ಈ ವಿಷಯದಲ್ಲಿ ಮನುಷ್ಯನನ್ನೇ ಸಂಪೂರ್ಣವಾಗಿ ದೂರುವಂತಿಲ್ಲ. ಮನುಷ್ಯನು ಭಗವಂತನ ಸೂತ್ರದ ಗೊಂಬೆ ಆದುದರಿಂದ ಪುರಂದರ ವಿಠಲನು ತೋರಿದ ಆಟಗಳನ್ನು ಈ ಗೊಂಬೆ ಆಡುತ್ತಿದೆ ಎನ್ನುವುದು ದಾಸರು ಕೊಡುವ ಸಮಾಧಾನ. ನೋಡಿ, ಈಗ ನಾವೇನ್ ಮಾಡ್ಬೇಕು? ಭಗವಂತನ ದೈವಿ ಗುಣಗಳ ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ನೋಡಿ, ಮೊದಲನೇ ಅಧ್ಯಾಯದ 28ನೇ ಶ್ಲೋಕದ ಭಾವಾರ್ಥದಲ್ಲಿ ಪ್ರಭುಪಾದರು ಒಂದು ಭಾಗವತದ ಒಂದು ಶ್ಲೋಕವನ್ನು ಈಗ ಓದಿದ್ವಲ್ವಾ. ನೋಡಿ, ಹಂಗೆ ಎಲ್ಲಾ ದೈವಿ ಗುಣಗಳು ಬರ್ತವೆ ಭಕ್ತಿ ಮಾಡಿದ್ರೆ. ನೋಡಿ, ನಿಮಗೆ ನೋಡ್ಕೊಳ್ಳಿ. ಪ್ರಭುಪಾದರು ಒಂದು ಲೆಕ್ಚರ್ ನನ್ನ ಕೇಳ್ತಿದ್ದೆ ಮೊನ್ನೆ. ನೋಡಿ, ನೀವು ಊಟ ಮಾಡ್ತಾ ಇದ್ರೆ ನೀವು ಹಸಿವು ಕಡಿಮೆ ಆಗ್ತಾ ಬರುತ್ತೆ. ನೀವು ಅದನ್ನ ಯಾರು ಹೇಳ್ಬೇಕಾಗಿಲ್ಲ, ನಿಮ್ಗೇ ಅನುಭವ ಆಗುತ್ತೆ. ಹೌದಾ? ಊಟ ನೀವು ಮಾಡಿದಾಗ ನಿಮ್ ಹಸಿವು ಹೋಗೋದು ಯಾರಾದ್ರೂ ಬಂದು ನಿಮ್ಗೆ ಹೇಳ್ಬೇಕೋ ನಿಮ್ಗೆ ಅನುಭವ ಆಗುತ್ತೆ? ನಮ್ಗೆ ಗೊತ್ತಾಗ. ನೋಡಿ, ಇದು ಭಕ್ತಿಯಲ್ಲೂ ಕೂಡ ಹಂಗೇನೆ. ಈ ಅಸುರಿ ಗುಣಗಳು ಹೋಗ್ತಿದಾವೆ, ದೈವಿ ಗುಣಗಳು ಬರ್ತಿದಾವೆ ಅಂತ ನಿಮ್ಗೆ ಅನುಭವ ಆಗುತ್ತೆ. ನೋಡಿ, ನಿಮ್ಮ ಆಗ್ತಿರೋ ಅನುಭವಗಳನ್ನ ಅದು ಒಳಗಡೆ ಇದ್ದದ್ದು ಹೊರಗೂ ಕೂಡ ಕಾಣುತ್ತೆ. ನೋಡಿ, ಅದನ್ನೇ ನೀವು ಪ್ರಹ್ಲಾದ್ ಮಹಾರಾಜನ, ಧ್ರುವ ಮಹಾರಾಜ, ಪ್ರಹ್ಲಾದ್ ಮಹಾರಾಜ, ನೋಡಿ ಅಂಬರೀಷ್ ಮಹಾರಾಜ, ನೋಡಿ ಇವಾಗಿರೋ ನಮ್ ಜೊತೆ ಇರೋಂಥ ಭಕ್ತರಲ್ಲೂ ಕೂಡ ಕಾಣ್ಬೋದು. ಯಾರನ್ನೋ ನೀವು ಭಕ್ತಿ ಕರ್ಕೊಂಡ್ ಬಂದಿರ್ತೀರಿ ಅಲ್ವಾ? ಯಾರನ್ನೋ ಕರ್ಕೊಂಡ್ ಬಂದಿರ್ತೀರಿ, ಅವ್ರು ನೋಡ್ತಾನೆ ಅವ್ರು ಬದಲಾಗಿರೋದನ್ನ ನಿಮ್ಗೆ ಅನುಭವ ಆಗಿದ್ಯಾ? ಹೌದು ಪ್ರಭು. ಅಲ್ವಾ? ನೀವ್ ಯಾರನ್ನೋ ಭಕ್ತಿ ಕರ್ಕೊಂಡ್ ಬಂದಿರ್ತೀರಿ, ನಿಮ್ ಕಣ್ಮುಂದೆನೆ ನೋಡ್ತಾನೆ ಅವರಲ್ಲಿ ಒಳ್ಳೆ ಬದಲಾವಣೆಗಳಾಗಿರ್ತವೆ. ಒಂಚೂರು ನಮ್ಗಿನ್ನ ಫಾಸ್ಟ್ ಆಗಿ ಹೋಗ್ಬಿಡ್ತಾರೆ ಪ್ರಭು ಅವ್ರ ಭಕ್ತಿನಲ್ಲಿ. ನೋಡಿ, ಹಂಗೆ ಕಾಣ್ಬೋದು. ನೋಡಿ, ಹಂಗೆ ಇನ್ನು ಅದನ್ನೇ ಬಹಳ ವಿಶೇಷ ಇದು ಅಲ್ವಾ? ನೀವೇ ಅನುಭವಿಸಿ ನೋಡ್ಬೋದು. ನೀವು ಯಾರು ಭಕ್ತಿಗೆ ಕರ್ಕೊಂಡು ಬಂದಿರ್ತೀರಿ, ಅವ್ರು ಅದನ್ನ ಅಭ್ಯಾಸ ಮಾಡ್ತಾ ಅವರಲ್ಲೂ ಆದದ್ದನ್ನು ಕಾಣ್ಬೋದು. ನೋಡಿ, ಇದಕ್ಕೆ ಭಗವದ್ಗೀತೆಯ 9ನೇ ಅಧ್ಯಾಯದ 1-2 ಶ್ಲೋಕದಲ್ಲಿ ಹೇಳುವಂಥದ್ದು ರಾಜವಿದ್ಯಂ ರಾಜಗುಹ್ಯಂ. ನೋಡಿ, ಅದರಲ್ಲಿ ಪ್ರತ್ಯಕ್ಷಾವಾಗಮಂ ಗಮ್ಯಂ ಅಂತ ಹೇಳ್ತೀವಿ. ನೋಡಿ, ನೀವು ಪ್ರತ್ಯಕ್ಷವಾಗಿ ನೀವು ಅನುಭವಿಸ್ಬೋದು, ಎಕ್ಸ್ಪೀರಿಯನ್ಸ್ ಮಾಡ್ಕೋಬಹುದು. ನೋಡಿ, ಅದನ್ನೇ ವಿಜ್ಞಾನ ಅಂತ ಹೇಳೋದು. ಜ್ಞಾನಂ ವಿಜ್ಞಾನ ಸಹಿತಂ. ನೋಡಿ, ಇದೆಲ್ಲವೂ ಬರೀ ಒಣ ಮಾತುಗಳಲ್ಲ, ಸ್ವತಃ ನಾವೇ ಅನುಭವಿಸ್ಬೋದು. ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆ ಬಲೆಯಲ್ಲಿ ನಾವೆಲ್ಲ ಬಂಧಿತರಾಗಿದ್ದೀವಿ. ಇದಕ್ಕೆಲ್ಲ ಬಿಡುಗಡೆ ಮಾಡ್ಕೊಳ್ಳುವಂತ ಒಂದು ಅವಕಾಶ ಇದೆ. ಮೊದಲು ನಾವು ತಿಳ್ಕೊಬೇಕು, ಒಪ್ಕೋಬೇಕು, ನಾವು ಇಂಥ ಒಂದು ಸ್ಥಿತಿಲಿ ಇದೀವಿ ಅಂತ. ಅಂತ ಸ್ಥಿತಿ ಒಪ್ಕೊಂಡವ್ರೆ ಕೆಲವರು ಒಪ್ಕೊಳ್ಳೋದೇ ಇಲ್ಲ, ಗೊತ್ತಾ? ನೀವು ಪ್ರಚಾರ ಮಾಡಕ್ ಹೋಗ್ರಿ, ನೀವ್ ಇಂಥ ಸ್ಥಿತಿಲಿ ಇದೀರಿ ಅಂತ ಹೇಳ್ರಿ, ಅವ್ರು ನಿಮ್ ಮೇಲೆ ವಾದ ಮಾಡ್ತಾರೆ. ನಾನು ಪ್ರತ್ಯಕ್ಷವಾಗಿ ನೇರವಾಗಿ ಈ ತರದ್ದು ಮಾತು ಕೇಳಿದ್ದೀನಿ. ನನ್ಗೇನಾಗಿದೆ, ನಾನು ಆರಾಮಾಗಿದ್ದೀರಿ, ಸಂತೋಷವಾಗಿದ್ದೀರಿ. ನಾವು ಒಳ್ಳೇದೇ ಮಾಡ್ತೀವಿ, ಒಳ್ಳೇದೇ ಆಗತ್ತೆ ಅಷ್ಟೇ. ಹರೇ ಕೃಷ್ಣ ಪ್ರಭು, ಅವ್ರು ಅದೇ ಜೀವನ ಅಂತಾರೆ. ಅದೇ ಜೀವನ ಅಂತಾರೆ. ಇದೇ ಬದುಕು, ಇದೇ ಜೀವನ. ನೋಡ, ಅವ್ರು ಹಿಂಗೆ ಹೇಳೋದು. ಪಾಪ ಅವ್ರು ಮೂಗ್ ನೇರಕ್ಕೆ ಅವ್ರು ಹೇಳ್ತಾರೆ, ನಾನು ಒಳ್ಳೇದ್ ಮಾಡ್ತೀನಿ, ನಾನು ಕೆಟ್ಟವುಗಳನ್ನು ಮಾಡೋದಿಲ್ಲ, ಒಳ್ಳೊಳ್ಳೆಯವೇ ಮಾಡ್ತೀನಿ, ನನ್ಗೆ ಒಳ್ಳೊಳ್ಳೆದೇ ಆಗತ್ತೆ. ಕಷ್ಟಪಟ್ಟು ದುಡಿತೀರಿ, ನಾವು ಸಂಪಾದನೆ ಮಾಡ್ಕೋತೀರಿ, ಒಳ್ಳೆಯವ್ರ ತರ ಬದುಕ್ತೀವಿ. ನಮ್ ಭಕ್ತಿ ಎಲ್ಲ ಮೋಸ ಮಾಡಲ್ಲ ಅಂತ ಕೂಡ ಹೇಳ್ತಾರೆ. ಭಕ್ತಿ ನೋಡಿ, ನಮ್ಗೆ ಭಕ್ತಿ ಅವಶ್ಯಕತೆ ಎಲ್ಲ ಇಲ್ಲ. ಒಳ್ಳೆ ಹೆಂಗ್ ಬದುಕ್ತೀರಿ ಅಷ್ಟೇ. ಚೆನ್ನಾಗಿ ದುಡಿತೀರಿ, ನಮ್ ದುಡ್ಡು
ನಾವು ಬದುಕ್ತೀರಿ. ನಮ್ಗೆ ಯಾಕೆ ಬೇಕು ಭಕ್ತಿ, ಯಾಕೆ ಬೇಕು ಭಗವಂತ, ಯಾಕೆ ಬೇಕು ಭಕ್ತರು, ಯಾಕೆ ಬೇಕು ಭಗವದ್ಗೀತೆ, ಯಾಕೆ ಬೇಕು ಭಾಗವತ, ಯಾಕೆ ಬೇಕು ನೋಡಿ. ಈ ಇವುಗಳೆಲ್ಲ ಯಾಕೆ ಬೇಕು ಅಂತಾರೆ ಅವರು. ಬಹುಪಾಲು ಹಿಂಗೆ ನೋಡ್ರಿ. ಆದ್ರೆ ಮೂಲವಾಗಿ ಹಂಗೇ ಹೋದ್ರೆ ದಿನಗಳು ಹಂಗೇ ನಡೀತವ. ಸದಾ ಕಾಲದಲ್ಲಿ ಎಲ್ಲಾನು ಒಂದೇ ತರ ನಡೆಯುತ್ತ? ಇಲ್ಲ ಇರೋದಿಲ್ಲ. ಒಂದೇ ತರ ಇರೋದಿಲ್ಲ ನೋಡಿ. ಜನಗಳಿಗೆ ಅನಾರೋಗ್ಯ ಬರುತ್ತಾ ಬರಲ್ವೋ? ಬರುತ್ತೆ. ಬರುತ್ತೆ. ಪ್ರಭು ವಯಸ್ಸಾಗತ್ತಾ ಆಗಲ್ವೋ? ಆಗುತ್ತೆ. ಆಗ್ತವೆ. ಪ್ರಪಂಚದಲ್ಲಿ ಯಾರಾದ್ರೂ ಮೋಸ ನಮಗೆ ಬಹಳ ಸಂದರ್ಭಗಳಲ್ಲಿ ಮಾಡ್ತಾರೋ ಮಾಡಲ್ವೋ? ಮಾಡಿದ್ದಾರೆ. ನೋಡಿ ಮತ್ತೆ ಹೆಂಗೆ ಹೇಳಕ್ಕಾಗತ್ತೆ ನೋಡಿ. ನೋಡಿ ಈ ತಲೆ ಮೇಲೆ ಇರುವಂತ ಸೂರು ನೋಡಿ, ತಲೆ ಮೇಲೆ ಬೀಳ್ಬಹುದು. ತಲೆ ಮೇಲೆ ಯಾವಾಗ ಏನಾದ್ರೂ ಬೀಳ್ಬಹುದು. ನಾವು ಎಲ್ಲಾದ್ರೂ ಬೀಳ್ಬಹುದು. ಯಾರು ಬಂದ್ ನಮಗೆ ಹೆಂಗಾದ್ರೂ ಡ್ಯಾಶ್ ಹೊಡಿಬಹುದು. ಏನೇನೋ ಆಗ್ಬೋದು ಜೀವನದಲ್ಲಿ ಅಲ್ವಾ? ನೋಡಿ ಹಿಂಗೆ ಆತಂಕಗಳು, ಭ್ರಾಂತಿ, ಮಾಯೆ, ಬಲೆ, ಬಂಧನ ನೋಡಿ ಇವೆಲ್ಲಾನು ಈ ಭೌತಿಕ ಪ್ರಪಂಚದಲ್ಲಿ ಇರುವಂತ ಲಕ್ಷಣಗಳು. ಯಾರ್ಗ್ ಯಾವಾಗಾದ್ರೂ ಏನಾದ್ರೂ ಆಗ್ಬೋದು ನೋಡಿ. ಆ ಭಯ, ಆತಂಕ ಎಲ್ಲಾ ಜೀವಿಗಳಿಗೂ ಇದೆ. ಈ ಸಸ್ಯ ವಿಜ್ಞಾನಿಗಳು ಕೂಡ ಪರೀಕ್ಷೆ ಮಾಡಿದ್ದಾರೆ. ಆ ಒಂದು ಸಸಿಯನ್ನ ಕುಯ್ಯಿದ್ರೆ, ಒಂದು ಸಸಿನೋ ಒಂದು ಮರನೋ ನೋಡಿ, ಅದಕ್ಕೆ ನೋವು ಉತ್ಪಾದನೆ ಆಗತ್ತೆ. ಅದು ಮೆಸೇಜ್ ಅಕ್ಕಪಕ್ಕದ ಮರಗಳು, ಗಿಡಗಳಿಗೆಲ್ಲ ಹೋಗುತ್ತಂತೆ. ಇದು ವೈಜ್ಞಾನಿಕವಾಗಿ ಅನ್ವೇಷಣೆ ಮಾಡಿದ್ದಾರೆ ನೋಡಿ. ಹಿಂದೆ ನಮ್ಮ ಅಜ್ಜಿ ಮನೆಯಲ್ಲಿ ಅವ್ರ ಹಿತ್ಲಲ್ಲಿ ಕುಂಬಳಕಾಯಿ ಗಿಡ ಹಾಕಿದ್ರು. ಅದು ಎಷ್ಟು ದಿನಕ್ಕೂ ಹೂವನೇ ಬಿಡ್ಲಿಲ್ಲ. ಅವರು ನಮ್ಮತ್ತೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ಆ ಈ ಗಿಡಗಳು ಎಷ್ಟು ಹೂವನೇ ಬರ್ತಾ ಇಲ್ಲ, ಕುಯ್ದಾಕ್ತೀನಿ ಅಂತ ಕುಡ್ಗೋಲು ಇಟ್ಕೊಂಡು ಅವ್ರು ಕುಯ್ದಾಕ್ತೀನಿ ಅಂತ ಹೋಗೋದು. ನಮ್ಮ ಅಜ್ಜಿ ಇಲ್ಲ, ಬೇಡ ಬೇಡ, ತಡಿ ಇನ್ ಸ್ವಲ್ಪ ದಿನ ನೋಡೋಣ. ಇವ್ರು ಕುಯ್ತೀನಿ ಅನ್ನೋದು, ಅವ್ರು ಬೇಡ ತಡಿ ಅನ್ನೋದು. ಇಲ್ಲ ಇಲ್ಲ, ಈ ಕುಯ್ದಾಕ್ತೀನಿ ಅನ್ನೋದು, ಇಲ್ಲ ಸ್ವಲ್ಪ ತಡಿ, ಇನ್ನೊಂದ್ ಸ್ವಲ್ಪ ದಿನ ನೋಡೋಣ. ಹಂಗೆ ಹೇಳಿದ ಆಶ್ಚರ್ಯ, ಮಾರನೇ ದಿನನೇ ಹೂವು ಬಿಟ್ಬಿಡ್ತಂತೆ. ನಾನು ಹೇಳಿದ ಅರ್ಥ ಆಯ್ತಾ ನೋಡ? ಆ ಗಿಡಗಳು ಕೂಡ ಕೇಳಿಸ್ಕೊತವೆ, ಸ್ಪಂದಿಸ್ತವೆ ನೋಡಿ. ಈ ತರದೆಲ್ಲ ಅನುಭವ ಆಗುತ್ತೆ. ಈ ತರದ್ ಅವ್ರಿಗೆ ಆಶ್ಚರ್ಯ. ಅವ್ರು ಎಲ್ಲರಿಗೂ ಹೇಳ್ತಿದ್ರು, ನಾವು ಹಿಂಗ್ ಮಾಡಿದ್ವಿ, ಇದು ಹಿಂಗ್ ಆಯ್ತು, ಹೂವು ಬಿಟ್ಬಿಡ್ತು, ಕುಯ್ದಾಕೋಣ ಅಂತ ಹೋಗಿದ್ದೆ ನೋಡಿ. ಇದೊಂಥರ ವಿಚಿತ್ರ ನೋಡಿ. ಈ ತರದ್ದು ಎಲ್ಲಾ ಜೀವಿಗಳಲ್ಲಿ ನೋಡಿ, ಈ ಆತಂಕ, ಭಯ ಎಲ್ಲದರಲ್ಲೂ ಇದೆ. ಒಂದು ಮರ, ಗಿಡ, ಸಸಿ, ಹುಳ, ಉಪ್ಪಟೆ, ಪಕ್ಷಿ ನೋಡಿ, ಪ್ರಾಣಿಯಿಂದ ಬ್ರಹ್ಮನವರೆಗೂ ಇದೆ. ಬ್ರಹ್ಮದೇವನಿಗೆ ಭಯ ಇದೆಯಾ? ಇದೆ ಪ್ರಭುಜಿ. ಬ್ರಹ್ಮದೇವನ ಆಕ್ರಮಣ, ಬ್ರಹ್ಮಲೋಕಕ್ಕೆಲ್ಲ ಆಕ್ರಮಣ ಮಾಡಿದ್ರ? ಹೌದು. ಹೌದು ಪ್ರಭು. ನೋಡಿ, ಬ್ರಹ್ಮನ ಹತ್ರ ಯಾರಾದ್ರೂ ವೇದಗಳನ್ನೆಲ್ಲ ಕದ್ಕೊಂಡು ಹೋಗಿದ್ರ? ಹೌದು. ಹೌದ್ರಿ. ಅಲ್ವಾ? ನೋಡಿ, ಬ್ರಹ್ಮನಿಗೂ ವಯಸ್ಸಾಗತ್ತಾ? ಆಗುತ್ತೆ. ಬ್ರಹ್ಮನಿಗೂ ಸಾವಿದ್ಯಾ? ಇದೆ ಇದೆ. ಪ್ರಭು. ಬ್ರಹ್ಮನು ಕೂಡ ನಿದ್ರೆಗೆ ಜಾರ್ತಾನ, ನಿದ್ರೆ ಮಾಡ್ತಾನ, ರಾತ್ರಿ ಆಗತ್ತಾ? ಹೌದು. ಹೌದು. ಅಲ್ವಾ? ಮತ್ತೆ ಇನ್ಯಾರು ಉಳಿದ್ರು ನೋಡಿ? ಭೌತಿಕ ಪ್ರಪಂಚದ ಅತಿ ಉನ್ನತ ಜೀವಿ. ನೀವ್ ಏನಾಗ್ಬೋದು ಭೌತಿಕ ಪ್ರಪಂಚದಲ್ಲಿ ಅಂದ್ರೆ, ಅತ್ಯಂತ ಉನ್ನತ, ಶ್ರೇಷ್ಠ, ಅತಿ ನೋಡಿ ವಿಶೇಷ ಒಂದು ಸ್ಥಾನ, ಗೌರವ, ಮಾನ ಅಂತಂದ್ರೆ ಅದು ಬ್ರಹ್ಮದೇವರ ಸ್ಥಾನ ನೋಡಿ. ಆತನೇ ಮೊದಲ ಜೀವಿ, ಆತನೇ ಪರಮೋನ್ನತ ಜೀವಿಗಳಲ್ಲಿ. ಆ ಸ್ಥಾನದಲ್ಲಿದ್ದಂತ ಬ್ರಹ್ಮನಿಗೇ ಈ ತರ ಇದ್ರೆ, ನಮ್ಮಂತವ್ರು ನಾವೆಲ್ಲ ನೋಡಿ, ನಾವೇನ್ ಮಾಡ್ತೀವಿ? ಗ್ರಾಮ ಪಂಚಾಯತಿ ಚೇರ್ಮನ್ ಆಗಕ್ ಹೋಗ್ತೀವಿ ನೋಡಿ. ನೋಡಿ, ಆ ವಿಧಾನಸಭಾ ಕ್ಷೇತ್ರ MLA ಆಗ್ಬೇಕು ಅಂತ ಬಯಸ್ತೀವಿ ನೋಡಿ. ನಮ್ಮ ಸ್ಟೂಡೆಂಟ್ಸ್ ಕೆಲವರೆಲ್ಲರೂ ನಾನು IAS ಆಗ್ಬೇಕು, KAS ಆಗ್ಬೇಕು ನೋಡಿ, ಕಲೆಕ್ಟರ್ ಆಗ್ಬೇಕು ನೋಡಿ, ಪೊಲೀಸ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗ್ಬೇಕು, IPS ಆಗ್ಬೇಕು ನೋಡಿ. ಆದ್ರಾಗ ನನ್ಗೆಲ್ಲ ಭಯ, ಆತಂಕ ನೋಡಿ, ಇವೆಲ್ಲ ಏನು ಇರಲ್ಲ ಅಂತ ಭಾವಿಸ್ತಾರೆ. ಇಂಥ ಒಳ್ಳೆ ಕೆಲಸ ಸಿಕ್ಬಿಟ್ರೆ, ಇಂಥದ್ದು ಡಿಗ್ರಿ ತಗೊಂಡ್ಬಿಟ್ರೆ, ಇಂಥ ಒಳ್ಳೆ ಸ್ಥಾನಕ್ಕೆ ಹೋಗ್ಬಿಟ್ರೆ, ಇಂಥ ಪೊಸಿಷನ್ ಬಂದ್ಬಿಟ್ರೆ ನಮ್ಗೆ ಆತಂಕ, ಭ್ರಾಂತಿ, ಮಾಯೆ, ಬಲೆ, ಬಂಧನ ಎಲ್ಲ ಆಗೋದಿಲ್ಲ ಅಂತ ಅನ್ಕೋತಾರೆ. ಹೌದಾ? ಹಂಗೇನಾ? ಯಾವ್ದಾದ್ರು ಪೋಸ್ಟ್ ಇದೆಯಾ, ಹೌದು ಪೊಸಿಷನ್ ಪ್ರಭು. ಬ್ರಹ್ಮನ ಸ್ಥಾನವರೆಗೂ ಎಲ್ಲಿಗೆ ಹೋಗಿ ನೋಡಿ ಇದು ಇರುತ್ತೆ. ಇಂದ್ರನ ಸ್ಥಾನ ಆಗ್ಲಿ, ಚಂದ್ರನ ಸ್ಥಾನ ಆಗ್ಲಿ, ಬ್ರಹ್ಮದೇವರ ಸ್ಥಾನ ಆಗ್ಲಿ, ಇವುಗಳಿಂದ ಹೊರತಿರೋದಿಲ್ಲ. ಯಾರು ನಿರಾತಂಕವಾಗಿ
ನೋಡಿ ಹೇಳ್ತಿರುವಂಗೆ ನಿರಾತಂಕವಾಗಿ ನೋಡಿ ಮುಕ್ತರಾಗಿ ಮಾಯೆಗೂ ಬಲೆಗೂ ಬಂಧಿತರಾಗದೆ ಇರುವಂತವ್ರು ಯಾರು? ಶ್ರೀಕೃಷ್ಣ. ಭಕ್ತರು. ಭಗವಂತ ಭಗವಂತ ಒಬ್ರು ಭಕ್ತರು. ಭಕ್ತರು ನೋಡಿ. ಅದನ್ನ ನೋಡಿ ಅದನ್ನೇ ಜೀವನ್ ಮುಕ್ತಿ ಅಂತ ಹೇಳೋದು. ನೋಡಿ ಅದು ಎಲ್ಲಿಂದ ಪ್ರಾರಂಭ ಆಗುತ್ತೆ? ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹಿ ನಿರ್ಮೋಹ, ನಿರ್ಮೋಹತ್ವ ನಿಶ್ಚಲ ಜೀವನ ನಿಶ್ಚಲ ತತ್ವ, ನಿಶ್ಚಲ ತತ್ವೇ ಜೀವನ್ ಜೀವನ್ ಮುಕ್ತಿ. ನೋಡಿ ಜೀವನ್ ಮುಕ್ತಿ ಈ ಬದುಕಲ್ಲೇ, ಈ ಪ್ರಸ್ತುತ ಬದುಕಲ್ಲೇ ಇವಾಗ್ಲೇ ಜೀವನ್ ಮುಕ್ತಿ ಸ್ಥಿತಿಯಲ್ಲಿ ಇರ್ಬೋದು. ನೋಡಿ ಬೇಕಿದ್ರೆ ಕೆಲವರೆಲ್ಲರೂ ಹಂಗೆ ಇರ್ತಾರೆ ನೋಡಿ, ಹಂಗೆ ಇದ್ದಾರೆ. ನೀವೇ ಸ್ವಲ್ಪ ದಿನ ಅಭ್ಯಾಸ ಮಾಡಿ ನೋಡಿ, ಇದು ನಿಮ್ಗೆ ಅನುಭವ ಆಗತ್ತೆ ನೋಡಿ. ಈ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇರ್ರಿ, ನಿಮ್ಗೆ ನಿಮ್ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಆಗತ್ತಾ? ರಿಲ್ಯಾಕ್ಸ್ ಆದಾಗ, ಮೈಂಡ್ ರಿಲ್ಯಾಕ್ಸ್ ಆದಾಗ ಏನಾಗುತ್ತೆ? ಒಳ್ಳೆ ನಿದ್ದೆ ಬರುತ್ತೆ. ನಿದ್ದೆ ಬಂದ್ಬಿಡುತ್ತೆ. ಜಪ ಮಾಡೋ ಉದ್ದೇಶ ನಿದ್ದೆ ಮಾಡೋದೇನಾ? ಅಲ್ಲ ಪ್ರಭು. ಪ್ರಭುಜಿ. ಅಲ್ವಾ? ನೋಡಿ ನನಗೆ ಪರಿಚಯ ಇರೋರು ಕೆಲವರು ಭಕ್ತರು ನಮ್ಮಲ್ಲಿ ಇಂಗ್ಲಿಷ್ ಭಗವದ್ಗೀತೆ ಕ್ಲಾಸ್ ಮಾಡ್ತಿದ್ದಾಗ ಬಿಂದು ಮಾತಾಜಿ ಅಂತ ಒಬ್ರು ಸಂಪರ್ಕಕ್ಕೆ ಬಂದ್ರು. ಇಲ್ಲೇ ಹೊರಮಾವಲ್ಲಿದ್ರು, ಜಯಂತಿ ನಗರ. ಅವ್ರಿಗೊಂದು ಸಮಸ್ಯೆ ಇತ್ತು, ನಿದ್ದೆ ಬರ್ತಿರ್ಲಿಲ್ಲ ನೋಡಿ. ಅವ್ರಿಗೆ ತುಂಬಾ ಫ್ಯಾಮಿಲಿ ಬೇರೆ ಬೇರೆ ಇಶ್ಯೂಸ್, ಅನಾರೋಗ್ಯ ನೋಡಿ. ಅವರು ಬೆನ್ಮೂಳೆ ಎಲ್ಲಾನು ಸರ್ಜರಿ ಎಲ್ಲ ಆಗಿತ್ತು, ತುಂಬಾ ಸಮಸ್ಯೆಗಳಿತ್ತು. ನಿಜ ಹೇಳ್ತೀನಿ ಕೇಳಿ, ನಾವು ಜಾಸ್ತಿ ಎಲ್ಲ ಹೇಳ್ಕೋಬಾರ್ದು, ಹೇಳಲ್ಲ ನಾನು. ಓಕೆ, ಒಟ್ಟು ಇಷ್ಟು ಸಮಸ್ಯೆಗಳೆಲ್ಲ ಇತ್ತು ನೋಡಿ. ಕೃಷ್ಣ ಪ್ರಜ್ಞೆಗೆ ಬಂದ್ರು, ನಮ್ಮ ಭಗವದ್ಗೀತೆ ಕ್ಲಾಸ್ಗಳು ಅಟೆಂಡ್ ಮಾಡ್ತಿದ್ರು ನೋಡಿ. 1 2 3 4 ಮಾಲೆ ಜಪ ಮಾಡ್ತಿದ್ರು ಅಷ್ಟೇನೆ ನೋಡಿ. ಅವರು ವೃತ್ತಿ ಬದುಕು ಮ್ಯೂಚುವಲ್ ಫಂಡ್ಸ್ ಅದರಲ್ಲಿ ಟಾಪ್ 10 ಅಲ್ಲಿ ಅವರು ಒಬ್ರು. ಇಡೀ ಇಂಡಿಯಾದಲ್ಲೇ ಟಾಪ್ 10 ಅಲ್ಲೇ ಒಬ್ರು ಅವರು. ಈ ನೋಡಿ ಅಷ್ಟು ಅಂತ ದೊಡ್ಡ ನೂರಾರು ಕೋಟಿಗಳ ಟ್ರಾನ್ಸಾಕ್ಷನ್ ಮಾಡುವಂತವ್ರು. ನಿದ್ದೆ ಬರಲ್ಲ. ಏನ್ ಮಾಡೋದು? ಪರವಾಗಿಲ್ವಾ? ನೀವು ದುಡ್ಡು ಗಳಿಸ್ತೀರಿ, ಅಂತಸ್ತು, ಅಧಿಕಾರ ಎಲ್ಲ ಇರತ್ತೆ, ನಿದ್ದೆ ಬರಲ್ಲ, ಪರವಾಗಿಲ್ವಾ? ಇಲ್ಲ ಪ್ರಭು, ನಿದ್ದೆ ಕೂಡ ಬೇಕು ನೆಮ್ಮದಿನೇ ಮನುಷ್ಯ. ಇರಲ್ಲ. ನಿದ್ದೆ ಬರ್ಲಿಲ್ಲ ಅಂದ್ರೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ. ನೋಡಿ ಮಾತಾಜಿಯವ್ರನ್ನ ಯಾವಾಗ್ಲಾದ್ರೂ ನಾನು ಇನ್ವೈಟ್ ಮಾಡ್ತೀನಿ. ಇಂಗ್ಲಿಷ್ ಭಗವದ್ಗೀತೆ ಕ್ಲಾಸಿಗೆ ಬರ್ತಿದ್ರು ಅವರು. ನೀವು ಯಾರು ಆ ಟೈಮಲ್ಲಿ ಇದ್ರಿ ಅವರೆಲ್ಲ ನೀವು ನೋಡಿರ್ತೀರಿ ನೋಡಿ. ಅವರು ನಾಳೆ ಸಾಧ್ಯವಾದ್ರೆ ಅವ್ರು ಇನ್ವೈಟ್ ಮಾಡ್ತೀನಿ, ಅವ್ರ ಅನುಭವ ಹೇಳ್ಕೊಡ್ತಾರೆ. ಕೇವಲ ಭಗವದ್ಗೀತೆ ಕ್ಲಾಸ್ ಕೇಳೋದ್ರ ಮುಖಾಂತರ ಅವ್ರಿಗೆ ಒಳ್ಳೆ ನಿದ್ದೆ ಬರಕ್ ಶುರು ಆಯ್ತು ನೋಡಿ. ಭಗವದ್ಗೀತೆ ಕೇಳೋದ್ರಲ್ಲೇನೆ ನೋಡಿ, ಆಮೇಲೆ ಜೊತೆಗೆ 1 2 3 4 ಮಾಲೆ ಜಪ ಮಾಡೋದು. ಮತ್ತೆ ಅವರು ಫ್ಯಾಮಿಲಿ, ಅವ್ರ ಬಿಸ್ನೆಸ್ ಅದ್ರಲ್ಲೇ ಇದ್ರು. ಏನು ಬಿಸ್ನೆಸ್ ಎಲ್ಲ ಬಿಟ್ಬಿಟ್ರು, ಫ್ಯಾಮಿಲಿ ಎಲ್ಲ ಬಿಟ್ಬಿಟ್ಟು ಎಲ್ಲ ತ್ಯಾಗ ಮಾಡ್ಬಿಟ್ರು ಅಂತ ಹೇಳಿ ಇಲ್ಲ. ಕೇವಲ 1 ಮುಕ್ಕಾಲ್ ಅವರ್ ಭಗವದ್ಗೀತೆ ಕೇಳೋದು ನೋಡಿ, 15 20 ನಿಮಿಷ ಜಪ ಮಾಡೋದು. ಒಂದಿಷ್ಟು ಮಾಡಿದಕ್ಕೆ ಅವ್ರಿಗೆ ತುಂಬಾ ಖುಷಿ ಆಗೋಯ್ತು. ಅವ್ರೇನ್ ಮಾಡಕ್ ಶುರು ಮಾಡಿದ್ರು, ಅವ್ರು ಬಂಧು ಬಳಗ, ನೆರೆಹೊರೆಯವರು, ಪರಿಚಯಸ್ಥರು, ಸ್ನೇಹಿತರು ಎಲ್ಲರನ್ನು ಕರ್ಕೊಂಬಂದ್ರು, ಜೋಡಿಸ್ತಿದ್ರು ಕಾರ್ಯಕ್ರಮದಲ್ಲಿ. ಯಾಕೆ ಅಂದ್ರೆ ಅವ್ರಿಗೆ ಪ್ರತ್ಯಕ್ಷಾವಗಮಂ ಗಮ್ಯಮಾಗ, ಪ್ರತ್ಯಕ್ಷವಾಗಿ ಅವರೇ ಅನುಭವಿಸಿದ್ರು. ಯಾವ್ದ್ರಿಂದ ನೋಡಿ? ನಿದ್ದೆ ಯಾಕೆ ಬರೋದಿಲ್ಲ? ಆತಂಕ, ಭಯ ನೋಡಿ, ಈ ತರದ ಒತ್ತಡಗಳು ನೋಡಿ ಇದ್ದಾಗ ನಿದ್ದೆ ಬರೋದಿಲ್ಲ ನೋಡಿ. ಅದಕ್ಕೆ ಅವ್ರೇನೋ ಅವ್ರ ಬಗ್ಗೆ ಹೇಳ್ಕೊತಿದ್ರು ನೋಡಿ. ಕ್ಲಾಸಲ್ಲೆಲ್ಲ ಅನುಭವ ಹೇಳ್ತಿದ್ರು ನೋಡಿ. ನನ್ ನಿದ್ದೆ ಬರ್ತಿರ್ಲಿಲ್ಲ, ಭಗವದ್ಗೀತೆ ಕ್ಲಾಸ್ ಬರಕ್ ಶುರು ಮಾಡಿದೆ, ನನಗೆ ಈಗ ವೆರಿ ಹ್ಯಾಪಿ, ನಿದ್ದೆ ಬರ್ತಾ ಇದೆ ನನಗೆ ಅಂತ ಹೇಳೋರು ನೋಡಿ. ನಾನು ಹೇಳ್ತಿರೋದು ನಿದ್ದೆ ವಿಚಾರ. ನಿದ್ದೆ ಏನ್ ದೊಡ್ಡ ವಿಷಯನಾ? ನಿಮ್ಗೆಲ್ಲ ನಿದ್ದೆ ಬಂದಿದೆ ಅಲ್ವಾ? ಇದೇನು ಹೇಳ್ಕೊಳ್ಳುವಂತದ್ದ ದೊಡ್ಡ ಮೈಕಲ್ಲಿ ಅನೌನ್ಸ್ ಮಾಡಿ ನನಗೆ ನಿದ್ದೆ ಬರ್ತಾ ಇದೆ, ನಿದ್ದೆ ಬರ್ತಾ ಇದೆ ಅಂತ ಹೇಳೋ ವಿಷಯನಾ ಇದು? ನೀವೆಲ್ಲ ಸಿಕ್ಕದವ್ರಿಗೆಲ್ಲ ಹೇಳ್ಕೊಂಡ್ ಬರ್ತೀರಾ, ಇವತ್ತೆಲ್ಲ ನಾನು ಒಳ್ಳೆ ನಿದ್ದೆ ಮಾಡಿದೆ ಇವತ್ತು ಅಂತ ಎಲ್ಲರಿಗೂ ಹೇಳ್ತೀರಾ? ಇಲ್ಲ ಹೇಳೋದಿಲ್ಲ. ಪ್ರಭು, ಎಲ್ಲಾರ್ಗು ಇರುತ್ತೆ. ನಾನು ಇವತ್ತು ನಿದ್ದೆ ಮಾಡಿದೆ ಗೊತ್ತಾ, ನಾನು ಇವತ್ತು ಏನ್ ಮಾಡಿದೆ ಗೊತ್ತಾ, ನಿದ್ದೆ ಮಾಡಿದೆ ಗೊತ್ತಾ ಅಂತ ಎಲ್ಲಾದ್ರೂ ಹೋಗಿ ಹೇಳ್ಕೊಂಡ್ ಬರ್ತೀರಾ ನೋಡಿ. ಹಿಂಗೆ ಅವರು ಪಾಪ ನಿದ್ದೆ ಬಂದದ್ದೇ ಅವರಿಗೆ ಖುಷಿ ಆಯ್ತು. ಯಾಕಂದ್ರೆ ನಿದ್ದೆ ಬರ್ತಾ ಇದ್ರೆ ತುಂಬಾ ಸಮಸ್ಯೆ. ಯಾಕೆ ನಿದ್ದೆ ಬರಲ್ಲ ಅಂದ್ರೆ ಆತಂಕ, ಏನೇನೋ ಸಮಸ್ಯೆಗಳು
ನಾನು ನಿಮ್ಗೆ ಈಗ ಅವನ್ನೆಲ್ಲ ಹೇಳ್ಬಾರ್ದು ಏನ್ ಸಮಸ್ಯೆಗಳು ಅಂತ. ನೋಡ್ರಿ ಹಂಗೆ ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆ ಬಲೆಯಲ್ಲಿ ಬಂಧಿತರಾಗಿ ಇದ್ದವರು ನೋಡಿ ಭಗವದ್ಗೀತೆಯನ್ನು ಓದಿ ಇದ್ದಂತ ತತ್ವವನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಾನು ದೇಹ ಅಲ್ಲ ಆತ್ಮ, ನಾನು ನಾನು ಈ ಶರೀರ ಅಲ್ಲ, ನಾನು ಪರಮಾತ್ಮ ಕೃಷ್ಣನ ಅಂಶ. ನೋಡಿ ಈ ಭಗವದ್ಗೀತೆಯಲ್ಲಿ ಇಷ್ಟು ದಿನ ನಾವೇನು ವಿಚಾರಗಳು ಓದ್ಕೊಂಡ್ ಬಂದ್ವಲ್ವಾ, ಈ ವಿಚಾರಗಳನ್ನು ಓದಿ ಕೇಳಿ ಅವರಲ್ಲಿ ಬದಲಾವಣೆ ಆಯ್ತು. ಅವ್ರ ಮಾತಾಜಿಯವ್ರ ಮುಂದೆ 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 ಹಂತಗಳಲ್ಲಿ ಹೆಂಗ ಆಯ್ತು ಅಂದ್ರೆ, ನಾ ಹಿಂದೆ ನಿಮ್ಗೆ ಹಂಚ್ಕೊಂಡಿದ್ದೆ ನೋಡಿ, ಭಗವಂತನ ಶ್ರೀ ವಿಗ್ರಹದ ಮುಂದೆ ನಮ್ ದೇವಸ್ಥಾನದಲ್ಲಿ ನಿಂತ್ಕೊಂಡು ಅವ್ರು ಬಂದ್ ನಮ್ ಗ್ರೂಪಲ್ಲಿ ಹಂಚ್ಕೊಂಡಿದ್ರಲ್ವಾ ಮಾತಾಜಿ ಈ ವಿಷಯ. ಹಾರಗಳು ಹಾ ಮಾಡ್ಕೊಟ್ಟಿದ್ರು. ಅಲ್ಲ, ಬಂದು ಹಂಚ್ಕೊಂಡಿದ್ರು ಅನ್ಸುತ್ತೆ, ಅವ್ರು ಒಂದ್ಸತಿ ಶೇರ್ ಮಾಡಿದ್ರು ಅನ್ಸುತ್ತೆ. ನೋಡಿ ಅವರು ಭಗವಂತನ ಶ್ರೀ ವಿಗ್ರಹದ ಮುಂದೆ ನಿಂತ್ಕೊಂಡು, ನಿಮ್ಗೆ ನಾನು ಯಾವಾಗ ಶಾಲು ಮಾಡ್ಕೊಡೋದು, ನಾನು ಯಾರ್ಯಾರಿಗೋ ಮಾಡ್ಕೊಡ್ತೀನಿ, ನಾನು ನಿಮಗೂ ಮಾಡ್ಕೊಡ್ಬೇಕು ಅಂತ ಬಯಸ್ತೀನಿ ಅಂತ ಭಗವಂತನ ಗಾಂಧರ್ವ ಗಿರಿಧಾರಿ ಶ್ರೀಮನ್ ಮಹಾಪ್ರಭು ಮುಂದೆ ನಿಂತ್ಕೊಂಡು ಈ ತರ ಪ್ರಾರ್ಥನೆ ಮಾಡ್ಕೊಂಡ್ರೆ, ಒಬ್ಬ ಭಕ್ತರು ಬಂದು ನೋಡಿ, ಭೂಪಾಲಕ ಪ್ರಭು ಅಂತ ಇದ್ದಾರೆ ನಮ್ಮ ಗ್ರೂಪ್ ಅಲ್ಲಿ, ರಾಧಾ ಗೋಪಿನಾಥ್ ಸರ್ಕಲ್ ಅಲ್ಲಿ ಇದ್ದಾರೆ. ಅವ್ರ ಮಾತಾಜಿಯವ್ರನ್ನ ಕೇಳ್ತಾರೆ ಬಂದು, ಮಾತಾಜಿ ನಮ್ಮ ವಿಗ್ರಹಕ್ಕೆ ಶಾಲು ಮಾಡ್ಕೊಡ್ತೀರಾ ನೀವು ಅಂತ ಕೇಳಿದ್ದಾರೆ. ಇವ್ರಿಗೆ ಆಶ್ಚರ್ಯ, ಇದು ಹಿಂಗಿದು ಅಂತ. ನೋಡಿ ಆ ಒಂದು ಮಾರ್ಬಲ್ ಸ್ಟೋನ್ ನೋಡಿ, ಸ್ಟೋನ್ ಅಂದ್ರೆ ಕಲ್ಲು. ನೋಡಿ ಅದನ್ನ ಸ್ವಯಂ ಕೃಷ್ಣನ ಅವತಾರ, ಅದು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಶ್ರೀ ವಿಗ್ರಹ ಸ್ವಯಂ ಅವತಾರ. ನೋಡಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರೆ ಕೆಲವೇ ಕ್ಷಣಗಳಲ್ಲಿ ಒಬ್ಬರು ಭಕ್ತರು ಬಂದು ಕೇಳ್ತಾರೆ ಅವ್ರನ್ನ, ಹೆಂಗಾಗಿರ್ಬೇಕು ವ್ಯಕ್ತಿಗೆ, ಯೋಚನೆ ಮಾಡಿ. ನಾನು ಹೇಳಿದ ಮನಸ್ಸಿನ ಟೆಲಿಪತಿ ಅದು ಪ್ರಭು. ಮನಸ್ಸಿನ ಟೆಲಿಪತಿ. ಹೃದಯದಲ್ಲಿರೋ ಪರಮಾತ್ಮ ಇವತ್ತು ಅದು. ಪ್ರಭು ನಾನ್ ಇವತ್ತು ಓದ್ಬೇಕು ಭಗವದ್ಗೀತೆ ಹೇಳೋಣ ಅಂತ ಇದ್ದೆ, ಅಷ್ಟೊಂದು ನಿರ್ಮಲಾ ಮಾತಾಜಿ ನನ್ನ ಹೆಸರೇ ಕರೆದ್ರು ಅವರು. ಓ ನೋಡಿ, ಇದು ಮನಸ್ಸಿನ ಟೆಲಿಪತಿ ಅಂತ ಸೈಕಾಲಜಿಸ್ಟ್ ಹೇಳ್ತಾರೆ. ನಾವು ಭಕ್ತರು ಈಗ ಯಮುನಾ ಮಹಾಪಾವನಿ ಮಾತಾಜಿ ಹೇಳಿದ್ರಲ್ಲ, ಆ ತರ ನಾವು ಅರ್ಥೈಸ್ಕೋಬೇಕು. ಮಾತಾಜಿ ಇನ್ನೊಂದ್ಸತಿ ಹೇಳಿ ಮಾತಾಜಿ, ಯಮುನಾ ಮಾತಾಜಿ. ಹೃದಯದಲ್ಲಿರೋ ಪರಮಾತ್ಮ ಹೇಳಿಸ್ತಾರೆ ಪ್ರಭು. ಹಾ ಅವಾಗ ಅದನ್ನ ನಾವು ತಿಳ್ಕೊಳ್ತಾ ಇರ್ಬೇಕು, ನಮ್ಗೂ ಆತರ ಆಗತ್ತೆ. ಹಾ ನೋಡಿ, ಹೃದಯದಲ್ಲಿ ಪರಮಾತ್ಮ ನಮ್ಗೆ ಎಂತೆಂತ ದಿವ್ಯವಾದ ಅನುಭವಗಳನ್ನು ಕೊಡ್ತಾನೆ ಅಂದ್ರೆ, ನೋಡಿ ನನ್ನ ಹೃದಯದಲ್ಲೂ ಇದ್ದಾರೆ, ನಿಮ್ ಹೃದಯದಲ್ಲೂ ಇದ್ದಾರೆ, ನಿರ್ಮಲ ಮಾತಾಜಿ ಹೃದಯದಲ್ಲೂ ಇದ್ದಾರೆ, ಜಯಮತಿ ಮಾತಾಜಿ ಹೃದಯದಲ್ಲೂ ಇದ್ದಾರೆ. ನೋಡಿ ಹಿಂಗೆ ಕನೆಕ್ಟೆಡ್ ಇದೀವಿ ನಾವೆಲ್ಲರೂ. ನೋಡಿ ನಾವೆಲ್ಲ ಪರಮಾತ್ಮನ ಮುಖೇನ ಕನೆಕ್ಟೆಡ್ ಇದೆ. ಮತ್ತೆ ಇವಾಗ ಶುಕದೇವ ಗೋಸ್ವಾಮಿಗಳದ್ದು ಅದು ಹೇಳ್ಬೇಕು ಅನ್ಕೊಂಡೆ ಪ್ರಭು, ಅದನ್ನ ನೀವೇ ಹೇಳಿದ್ರಲ್ಲಿ. ಹಾ ಹರೇ ಕೃಷ್ಣ ಪ್ರಭು. ಬೆಳಿಗ್ಗೆ ಎದ್ದೊಳಕ್ಕೆ ಆಗಿಲ್ಲ ಪ್ರಭು. ಮಾರಾಣಿ ಮಾತಾಜಿ ಪಾಪ ಅವ್ರು ಅಷ್ಟು ಹೇಳಿದ್ರಲ್ಲ, ನನ್ಗೆ ಯಾಕೋ ಮನ್ಸು ಕೇಳಿಲ್ಲ. 8 ದಿನ ಆಗಿತ್ತು ದೇವ್ರಿಗೆ ಪೂಜೆ ಮಾಡಿ ಪ್ರಭು. ಅಂದ್ರೆ ಬೆಳಿಗ್ಗೆ ಮಾಡಿ ಮಧ್ಯಾಹ್ನ ಮಾಡ್ಕೊಳ್ತಾ ಇದ್ದೆ, ಎದ್ದೊಳಕ್ ಆಗಲ್ಲ ಅಂತ. ಇವತ್ತು ಮಾಡಲ್ಲ ಅಂತಾನೆ ನನ್ ಮನ್ಸು ಕೇಳ್ತಾನೆ ಇಲ್ಲ, ನಾನ್ ಮಾಡೋಣ ಅಂತ ಮಾಡಿದೀನಿ ಪ್ರಭು. ಕೃಷ್ಣ ವೆರಿ ಗುಡ್. ಶಕ್ತಿ ಕೊಟ್ರೆ ನೋಡಿ ಹಂಗೆ ನೋಡಿ, ಅದನ್ನೇ ಇಚ್ಛಾಶಕ್ತಿ ಅಂತ ಹೇಳೋದು. ಇಚ್ಛೆ ಪಟ್ರೆ ಪವಾಡಗಳಾಗ್ತವೆ. ನೋಡಿ ಮಾತಾಜಿಯವ್ರ ಕೈಯಲ್ಲಿ ಶಾಲು ಮಾಡಿಸ್ಕೊಂಡ್ರು. 2010ನೇ ಎಷ್ಟು 2000 ಯಾವ್ದೋ ಮೊನ್ನೆ ನಮ್ ಭಕ್ತರೆಲ್ಲ ಮೊದಲನೇ ಸರ್ತಿ ಚಳ್ಳಕೆರೆಯಿಂದ ಬಂದು ನೋಡಿ ಈ ಶಿಕ್ಷಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಯಾವ ಇಸ್ವಿ ಅದು, ಯಾವ್ದೋ ಒಂದು ಇಸ್ವಿ ನೋಡಿ. ಆವತ್ತಿನ ದಿನ ಬಂದವ್ರು ಶಾಲು ಅರ್ಪಣೆ ಮಾಡಿದ್ರು. ಆಮೇಲೆ ಇನ್ನೊಂದ್ಸರ್ತಿ 2023 ಓಕೆ ಮಾತಾಜಿ ಇರ್ಬೋದು, 2 ವರ್ಷ ಆಯ್ತು ಅವ್ರು. ನೋಡಿ ಹಂಗೆ. ಆಮೇಲೆ ಮಂತ್ರ ಹಾರಗಳು ನೋಡಿ, ಭಗವಂತನಿಗೆ ಅವರು ಮಣಿಗಳನ್ನ ಪೋಣಿಸಿ ಅಲಂಕಾರ ಮಾಡ್ಬೇಕು ಅಂತ ಬಯಸಿದ್ರೆ ನೋಡಿ, ಅದು ಕೂಡ ಹಂಗೆ ಅನುಭವ ಆಯ್ತು. ನೋಡಿ ಅದನ್ನು ಕೂಡ ಅರ್ಪಣೆ ಮಾಡಿದ್ರು ಅವ್ರು. ನೋಡಿ ಈ ತರದ್ದು ಯಾರು ಭಕ್ತಿಯಲ್ಲಿ ಬಯಕೆಗಳನ್ನ, ಭಕ್ತಿ ಸೇವೆ ಮಾಡ್ಬೇಕು ಅಂತ ಅನ್ಕೊಳ್ತಾರೋ ಅವ್ರಿಗೆ ಭಗವಂತ ಸ್ಪಂದಿಸ್ತಾನೆ. ಅವರ ನಂಬಿಕೆ ವಿಶ್ವಾಸಗಳನ್ನ ಗಟ್ಟಿ ಮಾಡ್ತಾನೆ. ನೋಡಿ ಅಂತ ಭಕ್ತರ ಸಂಘದಲ್ಲಿದ್ದು ನೋಡಿ ನಾವು ಕೇಳಿದಾಗ ನೋಡಿ ನಮಗೂ ಕೂಡ ನೋಡಿ ವಿಶ್ವಾಸ, ನಂಬಿಕೆ ನಮ್ಗಾಗ್ತಾ ಇರ್ಬಹುದು. ನಮ್ ಜೊತೆಯಲ್ಲಿ ಯಾರೋ ಒಬ್ರು ಇರ್ತಾರೆ ನೋಡ್ರಿ ಈ ತರ.
ನೋಡಿ ಅವ್ರು ನೋಡಿ ಈ ತರದ್ದು ಹಂಚ್ಕೊಳ್ತಾರೆ. ನೋಡಿ ಮೊನ್ನೆ ಭಕ್ತರೆಲ್ಲ ನೋಡಿ ಅವ್ರ ಕನಸುಗಳ ಬಗ್ಗೆ ಹಂಚ್ಕೊಳ್ತಿದ್ರು. ಕನ್ಸಲ್ಲಿ ಈ ತರ ಹಿಂಗಾಯ್ತು. ನೋಡಿ ಈ ತರದ್ದು ಭಗವಂತ ನೋಡಿ ಕೃಪೆ ಕೊಡ್ತಿರ್ತಾನೆ. ಅದು ವಿಶೇಷವಾಗಿ ಭಕ್ತಿಯ ಪ್ರಾರಂಭದಲ್ಲಿ ಅತಿ ಯಥೇಚ್ಛವಾಗಿ ಒಳ್ಳೆ ಕೃಪೆ ಕೊಡ್ತಿರ್ತಾನೆ. ಆದ್ರೆ ಒಂದೇ ಒಂದು ಕಂಡೀಷನ್ ಏನದು, ವೈಷ್ಣವ ಅಪರಾಧ ಮಾಡಬಾರ್ದು. ನೋಡಿ ನಾಮ ಅಪರಾಧ ಮಾಡಬಾರ್ದು, ವೈಷ್ಣವ ಅಪರಾಧ ಮಾಡಬಾರ್ದು ಮೊದಲನೇದು. ನೋಡಿ ಅವಾಗ ನೋಡಿ ಈ ಕೃಪೆಗಳೆಲ್ಲ ಸಿಗ್ತವೆ. ಇಲ್ಲಿ ಹೇಳ್ತಿರೋಂಗೆ ನೋಡಿ ನಮಗೆ ಬಂಧನ ಅಂತ ಏನಿರುತ್ತಲ್ಲ, ಮಾಯೆ ಬಲೆ ಅಂತ ಏನಿರುತ್ತಲ್ಲ, ಆತಂಕಗಳು ಭ್ರಾಂತ ಅಂತ ಏನಿರುತ್ತಲ್ಲ, ಅದರಿಂದ ಕೃಷ್ಣ ಹೊರಗಡೆ ತಗೊಂಡು ಬರ್ತಾನೆ. ನೋಡಿ ಅದನ್ನೇ ದೈವೀಶ ಗುಣಮಯಿ ಮಮ ಮಾಯಾ ದುರತ್ಯಯ ಅನ್ನೋ ಶ್ಲೋಕದಲ್ಲಿ ಬರುತ್ತೆ. ಕೃಷ್ಣನ ಮಾಯೆ ನೋಡಿ ಅದು ಒಂದು ಶಕ್ತಿ, ಅದನ್ನ ಯಾರು ಗೆಲ್ಲಕ್ಕಾಗಲ್ಲ. ನೋಡಿ ಭಗವಂತ ಶಿವನು ಕೂಡ ಗೆಲ್ಲಕ್ಕಾಗಲ್ಲ. ನೋಡಿ ಭಗವಂತ ನೋಡಿ ಆ ಬ್ರಹ್ಮದೇವನು ಕೂಡ ಅದರಿಂದ ಹೊರತಲ್ಲ. ನೋಡಿ ಅದನ್ನೇ ನೋಡಿ ಅಂಥದ್ದು ವಿಷ್ಣು ಮಾಯೆ ಅಂದ್ರೆ ಹಂಗೆ. ಅದನ್ನೇ ಮಮ ಮಾಯಾ ದುರತ್ಯಯ ಅಂತ ಹೇಳೋದು ಭಗವದ್ಗೀತೆ ಶ್ಲೋಕದಲ್ಲಿ. ಯಾರು ಆತರ ಹೊರಗಡೆ ಬರ್ತಾರೆ? ಆ ಶ್ಲೋಕ ಯಾರಾದ್ರೂ ಓದ್ತೀರಾ ಮಾತಾಜಿ? ದೈವೀಶ ಗುಣಮಯಿ ಮಮ ಮಾಯಾ ದುರತ್ಯಯ ಶ್ಲೋಕ ಯಾರಾದ್ರೂ ಓದ್ತೀರಾ? 7.14 ಪ್ರಭು. ಓದಿ ಮಾತಾಜಿ. ದೈವಿ ಐಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಅನುವಾದ: ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ. ನೋಡ್ರಿ ಈ ಶ್ಲೋಕನ ಇವತ್ತಿನ ಶ್ಲೋಕಕ್ಕೆ ಅನ್ವಯಿಸ್ಕೋಬಹುದು. ಕೃಷ್ಣನ ದೈವಿ ಶಕ್ತಿಯನ್ನ ಮೀರೋದಕ್ಕೆ ಆಗೋದೇ ಇಲ್ಲ. ಯಾರ ಕೈಯಲ್ಲಾಗ್ಲಿಲ್ಲ? ಬ್ರಹ್ಮನ್ ಕೈಯಲ್ಲಾಗ್ಲಿಲ್ಲ, ಭಗವಂತ ಶಿವನ ಕೈಯಲ್ಲಾಗಲ್ಲ, ಅಥವಾ ಯಾರ ಕೈಯಲ್ಲೂ ಆಗಲ್ಲ ಅಲ್ವಾ? ಆದ್ರೆ ಯಾರಾದ್ರೂ ಸರಿ ನೋಡಿ, ಒಂದು ಆನೆ ಆದ್ರೂ ಸರಿ, ಗಜೇಂದ್ರ ಮೋಕ್ಷದಲ್ಲಿ ನೋಡ್ತೀವಿ ಅಲ್ವಾ? ಒಬ್ಬ ಅಸುರ, ವೃತಾಸುರಂತರ ಒಬ್ಬ ಅಸುರ ಆಗ್ಬಹುದು. ನೋಡಿ ದೈತ್ಯ ವಂಶದಲ್ಲಿ ಹುಟ್ಟದಂತ ಪ್ರಹ್ಲಾದ್ ಮಹಾರಾಜ, ಬಲಿ ಮಹಾರಾಜ ಆಗ್ಬಹುದು. ನೋಡಿ ರಾಕ್ಷಸ ವಂಶದಲ್ಲಿ ಹುಟ್ಟದಂತ ವಿಭೀಷಣ ಆಗ್ಬಹುದು. ನೋಡಿ ಆ ಕರಡಿಯ ಕೋತಿಗಳು ರಾಮಾಯಣದಲ್ಲಿ ನೋಡ್ತೀರಲ್ವಾ? ಕರಡಿಗಳು, ಕೋತಿಗಳು, ಸುಗ್ರೀವ, ನೋಡಿ ಕಪಿರಾಜ, ನೋಡಿ ಭಗವಂತನಿಗೆ ಶರಣಾಗ್ತಾನೆ. ಆತನಿಗೆ ಶರಣಾಗಕ್ ಮೊದ್ಲು ಸುಗ್ರೀವನಿಗೆ ಏನೇನೋ ಸಮಸ್ಯೆಗಳಿತ್ತು. ಏನ್ ಸಮಸ್ಯೆ ಇತ್ತು? ಅವ್ರಿಗೆ ಹೆಂಡ್ತಿನ ನೋಡಿ ಹೆಂಡತಿನ ಕಳ್ಕೊಂಡಿರ್ತಾನೆ, ರಾಜ್ಯವನ್ನ ಕಳ್ಕೊಂಡಿರ್ತಾನೆ. ನೋಡಿ ಸದಾ ಕಾಲ ಆತಂಕನಾಗಿರ್ತಾನೆ. ಸುಗ್ರೀವನ ಸ್ಥಿತಿಗತಿ ಅಯ್ಯೋ ಹೇಳಕ್ಕಾಗಲ್ಲ ಅದನ್ನ. ಬೈವಾಗಿ ಬದುಕ್ತಾ ಇರ್ತಾರೆ. ಹೌದು, ತುಂಬಾ ಭಯದಿಂದ ಬದುಕ್ತಿರ್ತಾನೆ. ವಾಲಿ ಸಿಕ್ಕಿದ್ರೆ ಸಾಯ್ಸಾಕ್ಬಿಡ್ತಿದ್ದ. ನೋಡಿ ಅದಕ್ಕೆ ಅವನು ಇಷ್ಟು ಭಯ ಬಿಟ್ಕೊಂಡು ಆತಂಕದಿಂದ ಎಲ್ಲೆಲ್ಲೋ ಅವತ್ಕೊಂಡು ಎಲ್ಲೆಲ್ಲೋ ಓಡಿ. ರಾಮಾಯಣದಲ್ಲಿ ಒಂದು ಪ್ರಸ್ತಾಪ ಬರುತ್ತೆ. ಸೀತಾ ಅನ್ವೇಷಣೆಗೆ ಈಗ ಕಪಿ ಸೈನ್ಯನ ಕಳಿಸ್ಬೇಕು. ಸುಗ್ರೀವನನ್ನ ನೋಡಿ, ಸುಗ್ರೀವ ಹೆಂಗೆ ಹೇಳ್ತಿರ್ತಾನೆ ಆ ಕಪಿ ಸೈನ್ಯಕ್ಕೆ ಅಂದ್ರೆ, ನೀವು ಉತ್ತರ ದಿಕ್ಕಕ್ಕೆ ಹೋಗ್ರಿ, ಅಲ್ಲೊಂದು ಈ ತರದೊಂದು ಪರ್ವತ ಇದೆ, ಅಲ್ಲೊಂದು ಸಮುದ್ರ, ಈ ತರದೊಂದು ಸಮುದ್ರ ಇದೆ, ಅಲ್ಲಿವರೆಗೂ ಹೋಗ್ರಿ, ಅಲ್ಲಿಂದ ಮುಂದೆ ಹೋಗ್ಬೇಡಿ. ಈ ಕಡೆ ಪೂರ್ವ ದಿಕ್ಕಿಗೆ ಹೋಗಿ, ಅಲ್ಲಿ ಹೋದ್ರೆ ಇಂಥದೊಂದು ಸ್ಥಳ ಇದೆ, ಅಲ್ಲಿ ತನಕ ಹೋಗಿ. ಪಶ್ಚಿಮಕ್ಕೆ ಇಂಥದಿದೆ, ಉತ್ತರಕ್ಕೆ ಇಂಥದಿದೆ, ದಕ್ಷಿಣಕ್ಕೆ ಇಂಥದಿದೆ ಅಂತೇಳಿ ಇಡೀ ಭೌಗೋಳ ಮಾತಾಡ್ತಿರ್ತಾನೆ ಸುಗ್ರೀವ. ಜಿಯೋಗ್ರಫಿ, ಇಡೀ ಭೌಗೋಳ ರಾಮಾಯಣದಲ್ಲಿ ಬರುತ್ತೆ. ನೋಡಿ ಒಬ್ಬ ವಿಮರ್ಶಕರು ಪ್ರಶ್ನೆ ಮಾಡ್ತಿದ್ರು, ಆಗಿನ ಕಾಲದಲ್ಲಿ ಈ ಭೌಗೋಳವನ್ನ ಇಷ್ಟು ಚೆನ್ನಾಗಿ ಈ ಬೇಡರವನಾದಂತ ವಾಲ್ಮೀಕಿಗೆ ಹೆಂಗ್ ಗೊತ್ತಾಯ್ತು ಅಂತ. ವಾಲ್ಮೀಕಿ ಎಲ್ಲ ಹುಡ್ಕೊಂಡು ಹೋಗಿದ್ರ? ಇಲ್ಲ, ಭಕ್ತಿ ಮಾಡಿದ್ರು ಎಲ್ಲ ಜ್ಞಾನ ಸಿಕ್ಕೋಯ್ತು. ಅಲ್ಲಿ ಆ ಒಂದು ಚರ್ಚೆಯಲ್ಲಿ ಬರುತ್ತೆ, ಸುಗ್ರೀವ ಪಿಕ್ಟೋರಿಯಲಿ ನೋಡಿ ಚಿತ್ರ ಕೊಟ್ಟಂಗೆ ಹೇಳ್ತಿರ್ತಾನೆ. ಅಲ್ಲೋದ್ರಿ ಆಗ ಪ್ರಭು ಶ್ರೀರಾಮಚಂದ್ರ ಸುಗ್ರೀವನನ್ನ ಕೇಳವ್ರು, ನಿನ್ಗಿದೆಲ್ಲ ಹೆಂಗ್ ಗೊತ್ತು ಅಂತ. ಆಗ ಸುಗ್ರೀವ ಹೇಳ್ತಾನೆ, ತುಂಬಾ ನೋವಿನಿಂದ ಹೇಳ್ತಾನೆ, ನನ್ನನ್ನ ವಾಲಿ ಅಟ್ಟಿಸ್ಕೊಂಡು ಓಡಿಸ್ಕೊಂಡು ಬರ್ತಿದ್ದ. ನಾನು ಹೋಗದೆ ಇರೋ ದಿಕ್ಕೇ ಇಲ್ಲ, ಹುಡುಕ್ದೆ ಇರೋ ಸ್ಥಳನೇ ಇಲ್ಲ.
ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಹೋಗಿ ಔತ್ಕೊಳ್ಳಕ್ಕೆ ಓಡೋಗಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಅಂತೇಳಿ ರಾಮಾಯಣದಲ್ಲಿ ನೋಡಿ ಚರ್ಚೆಯಲ್ಲಿ ಬರುತ್ತೆ. ನೋಡಿ ಸುಗ್ರೀವ ಬಹಳ ನೊಂದು ಬೆಂದು ನೋಡಿ ಆತಂಕನಾಗಿ ನೋಡಿ ಹಿಂಗಿರ್ತಾನೆ ಸುಗ್ರೀವ. ನೋಡಿ ಯಾವಾಗ ನೋಡಿ ಹನುಮಂತನಂತ ಒಬ್ಬ ಭಕ್ತ ಆ ಸುಗ್ರೀವನನ್ನ ಪ್ರಭು ಶ್ರೀರಾಮಚಂದ್ರನ ಸಂಪರ್ಕಕ್ಕೆ ಕರ್ಕೊಂಬರ್ತಾನೋ, ಸುಗ್ರೀವ ಯಾವಾಗ ಶರಣಾಗತನೋ ಅಲ್ಲಿಂದ ಸುಗ್ರೀವನಿಗೆ ಒಳ್ಳೆ ದಿನಗಳು ಶುರುವಾಗ್ತವೆ. ಆತನ ನೋಡಿ ಆತಂಕ, ಭ್ರಾಂತಿ, ಮಾಯೆ, ಬಲೆ, ಬಂಧನ ಇವೆಲ್ಲ ದೂರ ಆಗತ್ತೆ. ನೋಡಿ ಆತನ ಸಮಸ್ಯೆಗಳೆಲ್ಲ ಪರಿಹಾರ ಆಗತ್ತೆ. ನೋಡಿ ರಾಜ್ಯ ವಾಪಸ್ ಸಿಗುತ್ತೆ, ಹೆಂಡತಿ ವಾಪಸ್ ಸಿಗ್ತಾಳೆ, ನೋಡಿ ಎಲ್ಲ ಸಿಗುತ್ತೆ. ಈಗ ಎಲ್ಲ ಸಿಕ್ಕದ್ಮೇಲೆ ಸುಗ್ರೀವ ಏನ್ ಮಾಡ್ತಾನೆ? ಮರ್ತೋಗ್ತಾನೆ ಆಮೇಲೆ ಭಗವಂತ. ಆಮೇಲೆ ಏನ್ ಮಾಡ್ತಾನೆ? ಮರ್ತೋಗ್ಬಿಟ್ಟು ಏನ್ ಮಾಡ್ತಾನೆ ಮಾತಾಜಿ? ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಅವನು ಇಂದ್ರಿಯ ತೃಪ್ತಿಯಲ್ಲಿ ತೊಡಗ್ತಾನೆ. ನೋಡಿ ಈ ಶ್ಲೋಕಕ್ಕೆ ಈ ಸುಗ್ರೀವನನ್ನ ತುಂಬಾ ಚೆನ್ನಾಗಿ ಹೋಲಿಸ್ಕೊಬಹುದು. ನೋಡಿ ಯಾವ ಒಬ್ಬನ್ನ ಆತನ ಭಯ, ಆತಂಕ, ಭ್ರಾಂತಿ, ಮಾಯೆ, ಬಂಧನ ಎಲ್ಲ ಬಿಡುಗಡೆ ಮಾಡ್ತಾನೋ ಪ್ರಭು ಶ್ರೀರಾಮಚಂದ್ರ, ಎಲ್ಲ ಮಾಡಿ ಅವಕಾಶ ಕೊಟ್ರೆ ಸುಗ್ರೀವ ಏನ್ ಮಾಡ್ತಾನೆ? ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತನಾಗಿರ್ತಾನೆ. ಅರ್ಥ ಆಯ್ತಾ ಹೇಳೋದು? ಹಿಂಗೇನಾದ್ರೂ ಆದ್ರೆ ನಾವ್ ಹಿಂಗೆ ಸುಗ್ರೀವನ್ ತರ ಮಾಡ್ಬಿಡ್ತೀವಿ. ಇಂದ್ರಿಯ ಭೋಗ ಎಲ್ಲ ಅನುಕೂಲಗಳು ಸರಿ ಹೋಯ್ತು, ಕಷ್ಟಗಳು, ಸಮಸ್ಯೆಗಳು ನೋಡಿ ಇದ್ದದ್ದು, ಆತಂಕಗಳು, ಭಯಗಳೆಲ್ಲ ಸರಿ ಹೋಯ್ತು ಅಂದಾಗ ನಾವು ಭಕ್ತಿ ಮಾಡ್ಬೇಕು, ಭಕ್ತಿ ಸೇವೆ ಮಾಡ್ಬೇಕು, ಶುರು ಮಾಡ್ಬೇಕಿತ್ತು, ಮುಂದುವರ್ಸ್ಕೊಂಡು ಹೋಗ್ಬೇಕಿತ್ತು. ನಾವು ಮೂರ್ಖ ಜನ ಏನ್ ಮಾಡ್ತೀವಿ? ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ ಪ್ರಭುಜಿ. ಎಲ್ಲ ಸಿಕ್ಕಿದೆ ಅಂತ ಭಗವಂತನೇ ಮರ್ತ. ಭಗವಂತನ, ಭಕ್ತರನ್ನ ಎಲ್ಲ ಮರೆತು ಮತ್ತೆ ಪುನರ್ಮೂಷಿಕ ಭಾವ. ಪುನರ್ಮೂಷಿಕ ಭಾವ ಅಂದ್ರೆ ಏನು? ಪುನರ್ಮೂಷಿಕ ಮತ್ತೆ ಇಲಿ ಆಗೋದು. ಏನದು ಕತೆ? ಮತ್ತೆ ಇಲಿ ಆಗೋ ಕತೆ? ಒಂದು ಇಲಿ ಬಂದ್ಬಿಟ್ಟು ಒಂದು ಸನ್ಯಾಸಿ ಸ್ವಾಮಿ ಹತ್ರ ಹೋಗಿ ಕೇಳ್ತಾನೆ, ನನ್ಗೆ ಬೆಕ್ಕು ತುಂಬಾ ಕಷ್ಟ ಕೊಡ್ತಾ ಇದೆ, ಈಗ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದಕ್ಕೆ ಬೆಕ್ಕು ಮಾಡ್ಬಿಡಿ ಅಂತ ಹೇಳ್ತಾರೆ. ಬೆಕ್ಕಾದಾಗ ನಾಯಿಗಳು ಅಟ್ಟಿಸ್ಕೊಂಡ್ ಬರುತ್ತೆ ಅಂತ ಹೇಳ್ತಾನೆ, ಅದಕ್ಕೆ ನಾಯಿ ಮಾಡ್ತಾರೆ. ಆಮೇಲೆ ಇದು ತೋಳಗಳು ಅಟ್ಟಿಸ್ಕೊಂಡ್ ಬರುತ್ತೆ ಅಂತ ಹೇಳಿದಕ್ಕೆ ತೋಳ ಮಾಡ್ತಾನೆ. ಅದಾದ ನಂತರ ಹುಲಿ ಮಾಡ್ಬಿಡಿ, ಹುಲಿನೂ ಅಟ್ಟಿಸ್ಕೊಂಡ್ ಬರುತ್ತೆ ಅಂತ. ಹುಲಿ ಆಗಿದ ತಕ್ಷಣ ನಾನು ನಿನ್ನೆ ತಿಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನೀನ್ ಮತ್ತೆ ಇಲಿ ಆಗ್ಬಿಡು ಅಂತ. ಸೊ ನಮ್ ಕಂಫರ್ಟ್ ಸಿಕ್ದಾಗ ಮತ್ತೆ ನಾವು ಇಂದ್ರಿಯ ಇದಕ್ಕೆ ಹೋಗ್ಬಿಡ್ತೀವಿ ಅಂತ. ವೆರಿ ಗುಡ್ ಮಾತಾಜಿ, ತುಂಬಾ ಧನ್ಯವಾದ ಮಾತಾಜಿ ಅವರೇ. ನೋಡಿ ಇದನ್ನ ನಮ್ಮ ಪರಮ ಪೂಜ್ಯ ಶ್ರೀಲ ರಾಧಾನಾಥ ಸ್ವಾಮಿ ಮಹಾರಾಜರು ಅವ್ರ ಪ್ರವಚನದಲ್ಲಿ ಹೇಳ್ತಾ ಇರ್ತಾರೆ ಅವಾಗ ಪುನರ್ಮೂಷಿಕ ಭಾವ, ಪುನರ್ಮೂಷಿಕ ಭಾವ, ಪುನರ್ಮೂಷಿಕ ಭಾವ ಅಂತ ಹೇಳ್ತಾನೆ ಇರ್ತಾರೆ. ನೋಡಿ ಹಂಗೆ ಈ ಕಥೆಯನ್ನ ನಾವು ಮರಿಬಾರದು, ಸುಗ್ರೀವನ ಕಥೆಯನ್ನ ಮರಿಬಾರದು. ನೋಡಿ ಪುನರ್ಮೂಷಿಕ ಭಾವ ಕಥೆಯನ್ನ ಮರಿಬಾರದು. ಈ ಶ್ಲೋಕದಲ್ಲೂ ಕೂಡ ಹಂಗೆ ಆಗತ್ತೆ ನೋಡಿ. ನೋಡಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗ್ಬಿಡ್ತೀವಿ. ನೋಡಿ ಹಂಗಾದಾಗ ಹಿಂಗೆಲ್ಲ ಆದಾಗ ಏನಾಗುತ್ತೆ? ಕೊನೆಯಲ್ಲಿ ನರಕಕ್ಕೆ ಬೀಳ್ತೀವಿ. ನರಕಕ್ಕೆ ಬೀಳ್ತೀವಿ ಅಂದ್ರೆ ನೋಡಿ ಹಲವಾರು ಸಮಸ್ಯೆಗಳಲ್ಲಿ ಸಿಕ್ಕಾಕೋತೀವಿ. ಮತ್ತೆ ವಾಪಸ್ ಅದೇ ನೋಡಿ, ಮತ್ತೆ ಅದೇ ಆತಂಕ, ಭ್ರಾಂತಿ, ಮಾಯೆ, ಬಲೆ, ಬಂಧನ, ಮತ್ತೆ ಹಂಗೆ ಇಂದ್ರಿಯ ಭೋಗ, ಅತಿಯಾದ ಆಸಕ್ತಿ, ನರಕಕ್ಕೆ ಬೀಳೋದು. ಮತ್ತೆ ನರಕದಲ್ಲಿ ಪಾಹಿಮಾಂ ತ್ರಾಹಿಮಾಂ, ಪಾಹಿಮಾಂ ತ್ರಾಹಿಮಾಂ, ನೋಡಿ ತ್ವಮೇವ ಶರಣಂ ಮಮ ಅನ್ಯತಾ ನಾ ಅಸ್ತಿ, ಅನ್ಯತಾ ಶರಣಂ ನಮ್ಮಮ್ಮ ಅಂತ ಹೇಳ್ಕೊಂಡು ನೋಡಿ ನಾವೀಗ ಹೇಳಿದ್ವಲ್ಲ, ತಾಯಿ ಗರ್ಭದಲ್ಲಿ ಮಗು ಹೆಂಗೆ ಪ್ರಾರ್ಥನೆ ಮಾಡುತ್ತೆ ಅಂತ ನೋಡಿ, ಹಂಗೆ ಮತ್ತೆ ಪ್ರಾರ್ಥನೆ ಮಾಡುತ್ತೆ, ಮತ್ತೆ ಭಗವಂತ ಬಂದು ರಕ್ಷಣೆ ಮಾಡಿ ಕಾಪಾಡ್ತಾನೆ, ಮತ್ತೆ ಅದೇ ಪುನರ್ಮೂಷಿಕ ಭಾವ. ನೋಡಿ ಹಿಂಗೆ ಎಷ್ಟೋ ಕಲ್ಪಗಳಿಂದ, ಎಷ್ಟೋ ಜನ್ಮಗಳಲ್ಲಿ ನಾವು ನಮ್ ಕಥೆ ಇದು ಯಾರ್ದೋ ನೋಡಿ ಕಟ್ಟು ಬಿಲ್ಡಪ್ ಅಲ್ಲ, ಇದು ನಮ್ಮ ಕಥೆಗಳೇ. ಹಂಗಾಗಿ ಇದನ್ನೆಲ್ಲ ಕೇಳಿ ಇವಾಗ ಏನ್ ಮಾಡ್ಬೇಕು ಮಾತಾಜಿ, ಪ್ರಭುಜಿ? ಭಗವಂತನಿಗೆ ಶರಣಾಗ್ಬೇಕು ಪ್ರಭು. ನಾವು ಭಗವಂತನ ಶರಣಾರ್ಥರಾಗಿ ಭಕ್ತರ ಸಂಘ ಮಾಡ್ಬೇಕು, ತಿಳಿಬೇಕು, ಗುರು ಹೇಳಿದ ಪಾಲನೆ ಮಾಡ್ಬೇಕು.
ನೋಡಿ, ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಭಕ್ತರ ಸಂಘದಿಂದ ದೂರ ಹೋಗ್ಬೇಡಿ. ನೋಡಿ, ಕೆಲವು ಸತಿ ಏನೇನೋ ಕಾರಣಗಳಿಗೆ ನಾವೇನಾದ್ರೂ ತಪ್ಪುಗಳು ಮಾಡೋದು ಇವೆಲ್ಲ ಆಗ್ಬಿಡುತ್ತೆ. ನಮ್ಗೆ ಭಕ್ತಿ ಸರಿಯಾಗಿ ಮಾಡಕ್ ಆಗದೆ ಇರೋದು. ನೋಡಿ, ಕೆಲವು ಏನೇನೋ ಆಗತ್ತೆ ಜೀವನದಲ್ಲಿ. ಒಂದೇ ಒಂದು ಕೊನೆ ಪಕ್ಷ ಮಾಡ್ಬೇಡಿ, ಭಕ್ತರ ಸಂಘ ಬಿಟ್ಟು ಹೋಗ್ಬೇಡಿ. ನೋಡಿ, ದೇವಸ್ಥಾನಕ್ಕೆ ಬನ್ನಿ. ನಿನ್ನೆ ಪ್ರಭುಪಾದರದ್ದು ನಿನ್ನೆ ಒಂದು ಓದ್ತಾ ಇದ್ವಿ. ನೋಡಿ ಇದನ್ನ ಓದೋದು ಮರ್ತ್ಬಿಟ್ಟೆ ನಾನು. ಪ್ರಭುಪಾದರದ್ದು ನೆನ್ನೆ ವಾಟ್ಸಪ್ ಗ್ರೂಪ್ ಅಲ್ಲಿ ಒಂದು ಹಾಕಿದ್ದೆ, ಜ್ಞಾಪಕ ಇದೆಯಾ? ಪ್ರಭುಜಿ ನೋಡ್ದೆ. ಏನಂತ? ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ಆ ವಿಗ್ರಹಗಳನ್ನ ನೋಡ್ತಾ ಇದ್ರೆ ನಮ್ಮ ಭೌತಿಕ ಆಸೆಗಳು ಕಡಿಮೆ ಆಗ್ತವೆ ಅಂತ ಪ್ರಭುಜಿ. ಆಮೇಲೆ ಮತ್ತೆ ಪೂರ್ತಿ ಓದಿ ನೋಡೋಣ. ಗೊತ್ತಿಲ್ಲ. ಹಂತವಾಗಿ ಹೆಂಗ್ ಬದಲಾವಣೆ ಆಗತ್ತೆ ನೋಡಿ. ಹಂತವಾಗಿ ಬಹಳ ವೈಜ್ಞಾನಿಕವಾಗಿ, ಬಹಳ ವೈಜ್ಞಾನಿಕವಾಗಿ ಆಗೋದು. ಏನೇನಾಗತ್ತೆ ಬದಲಾವಣೆ? ದೇವಾಲಯದಲ್ಲಿ ದೇವೋತ್ತಮ ಪರಮ ಪುರುಷನನ್ನು ನಿಯಮಿತವಾಗಿ ನೋಡುತ್ತಿದ್ದರೆ, ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಮಾಡುವುದರಿಂದಲೇ ಕ್ರಮೇಣ ಎಲ್ಲಾ ಭೌತಿಕ ಬಯಕೆಗಳಿಂದ ಮುಕ್ತನಾಗುತ್ತಾನೆ. ಪಾಪ ಕಾರ್ಯಗಳ ಎಲ್ಲಾ ಪರಿಣಾಮಗಳಿಂದ ಮುಕ್ತನಾದಾಗ ಅವನು ಶುದ್ಧನಾಗುತ್ತಾನೆ ಮತ್ತು ಆರೋಗ್ಯಕರ ಮನಸ್ಸಿನಿಂದ ಸಂಪೂರ್ಣವಾಗಿ ಶುದ್ಧನಾಗುತ್ತಾನೆ. ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಹೆಚ್ಚು ಪ್ರಗತಿ ಸಾಧಿಸುತ್ತಾನೆ. ನೋಡಿ, ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡೋದು, ಶ್ರೀ ವಿಗ್ರಹ ದರ್ಶನ ಮಾಡೋದು. ಬರೀ ದರ್ಶನನೇ ಮಾಡ್ತೀರಾ? ಅಲ್ಲೋಗಿ ನೀವೇನು ತೀರ್ಥ ಪ್ರಸಾದ ಏನು ಸ್ವೀಕರಿಸ್ತೀರೋ ಇಲ್ವೋ? ಸ್ವೀಕರಿಸ್ತೀವಿ. ಅಲ್ಲಿ ಯಾರೋ ಹೇಳ್ತಾರೆ, ಇದೊಂದು ಸ್ವಲ್ಪ ಸಣ್ಣ ಸೇವೆ ಇದೆ, ಸ್ವಲ್ಪ ಮಾಡಿ ಅಂತ ಕೇಳ್ತಾರೆ. ಮಾಡ್ತಿರೋ ಇಲ್ವೋ? ಮಾಡ್ತೀವಿ ಪ್ರಭು. ಹೇಳ್ತೀರಲ್ವಾ? ಇವತ್ತು ನನ್ಗೆ ಚಪ್ಪನ್ ಭೋಗ ಸೇವೆ ಇದೆ ಪ್ರಭು. ವೆರಿ ಗುಡ್. ನೋಡಿ, ಹಂಗೆ ಭಕ್ತರನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಬೇರೆ ಯಾರಾದ್ರೂ ಆಸಕ್ತಿ ಇದ್ದವ್ರನ್ನು ಕರ್ಕೊಂಡು ಹೋಗಿ. ನೋಡಿ, ಅದಕ್ಕೆ ನೋಡಿ ಕಂಠಿಮಾಲೆ ಹಾಕಿರ್ಬೇಕು, ಈ ತರದೆಲ್ಲ ಕಂಡೀಷನ್ಸ್ ಇದೆ. ಕೊನೆ ಪಕ್ಷ ಹಾಕಿರ್ತಾರೆ ಪ್ರಭು. ನವೀನ ಗೋಪಿಕಾ ಮಾತಾಜಿ ಅವ್ರವ್ರೇ ಬರ್ಬೇಕಂತ. ನೋಡಿ, ಹಂಗೆ ನೀವು ಇನ್ನೊಬ್ಬರನ್ನ ಕನೆಕ್ಟ್ ಮಾಡೋದು. ಭಕ್ತಿ ಸೇವೆಗೆ ಯಾರು ಬರ್ತಾರೋ ರಾಜಭೋಗ ತಯಾರಿ ಸೇವೆ, ಹೂವು ಕಟ್ಟುವಂಥದ್ದು. ನೋಡಿ, ನಮ್ಮ ಹೇಮ ಮಾತಾಜಿ ನಮ್ ದೇವಸ್ಥಾನ ಸಂಪರ್ಕಕ್ಕೆ ಪ್ರಾರಂಭದಲ್ಲಿ ಬಂದಾಗ ಹೂಮಾಲೆ ಕಟ್ಟಕ್ ಹೋಗಿದ್ದಾರೆ. ಕಟ್ಟಕ್ ಬಿಟ್ರಂತ ಬಿಡ್ಲಿಲ್ವಂತ? ಬಿಟ್ಟಿರಲ್ಲ. ಕಂಠಿಮಾಲೆ ಇಲ್ಲ, ಕಣ್ಣೀರಾಗ್ತಾರೆ, ಓ ಅಂತ ಹೇಳ್ತಾರೆ. ನನ್ ದೇವ್ರ ಜಪ, ನಾನು ಹೂವ ಮಾಡ್ಕೊಂಬಂದ್ರೆ, ಮಾಲೆ ಮಾಡ್ಕೊಂಬಂದ್ರೆ ದೇವ್ರಿಗೆ ಹಾಕ್ಲಿಲ್ಲ ಅಂತ ಹೇಳ್ತಾರೆ. ನೋಡಿ ಜೋರು. ಹೌದು, ಯಾಕೆ ಹಿಂಗ್ ಹೇಳ್ತೀರಿ ಮತ್ತೆ ಚಂದ್ರಿ? ನಾನು ಮಾಲೆ ಮಾಡ್ಕೊಂಬಂದೆ, ಹಾಕ್ಲಿಲ್ಲ. ಮಾಲೆ ಕಟ್ಟಕ್ ಹೋಗ್ತೀನಿ, ಕಟ್ಟಕ್ ಕೊಡ್ತಾ ಇಲ್ಲ. ನೋಡಿ, ನೋಡಿ ಇವತ್ತು ನೋಡಿ ದೇವಸ್ಥಾನದಲ್ಲಿ ನೀವು ನೋಡಿ ನಿವಾಸಿ ಅವರು ನೋಡಿ ದೇವಸ್ಥಾನದಲ್ಲಿ ಹಲವಾರು ಸೇವೆಗಳು ಮಾಡ್ತಿದ್ದಾರೆ. ಆಸೆ ಪಟ್ರು, ಒಂದು ಹಂತದಲ್ಲಿ ನೋಡಿ ಅವ್ರಿಗೆ ಅನುಮತಿ ಅವಕಾಶ ಕೊಡ್ಲಿಲ್ಲ. ಯಾಕಂದ್ರೆ ಕೆಲವು ತರ ಕಂಡೀಷನ್ಸ್ ಇದಾವೆ. ಯಾರ್ಯಾರೋ ಹೋಗಿ ಯಾರ್ಯಾರೋ ಏನೇನೋ ನೋಡಿ ಮಾಡಿ ಭಗವಂತನಿಗೆ ಹೂಮಾಲೆ ಭೋಗ ಎಲ್ಲ ತಯಾರಿ ಮಾಡಕ್ ಅವಕಾಶ ಕೊಡೋದಿಲ್ಲ. ನೋಡಿ, ಹಂಗೆ ಅನರ್ಹತೆ ಹೋಗಿ ಅರ್ಹತೆ ಆಗ್ಬಿಡುತ್ತೆ. ನಮ್ ಇಚ್ಛೆ ಇರ್ಬೇಕಷ್ಟೇನೆ, ನೋಡಿ ಆಸೆ ಇರ್ಬೇಕಷ್ಟೇನೆ. ನೋಡಿ ಹಿಂಗೆ ಇಲ್ಲಿ ನೋಡಿ ನರಕಕ್ಕೆ ಬೀಳೋದ್ರಿಂದ ರಕ್ಷಣೆ ಸಿಗತ್ತೆ. ನರಕಕ್ಕೆ ಬೀಳೋದು ಪರವಾಗಿಲ್ವಾ? ನರಕಕ್ಕೆ ಬೀಳೋದು ಪ್ರಭು ತುಂಬಾ ನೋಡಿ, ಹಂಗೆ ನರಕಕ್ಕೆ ಬೀಳ್ತೀವಿ ಅನ್ನೋದು ವಿಚಾರ. ಇದ್ರ ಬಗ್ಗೆ ನಮ್ಗೆ ಎಚ್ಚರಿಕೆ ಇರ್ಬೇಕು. ನೋಡಿ, ಭಾವಾರ್ಥದಲ್ಲಿ ಶ್ರೀ ಪ್ರಭುಪಾದರು ಹೇಳ್ತಾರೆ, ಅಸುರಿ ಸ್ವಭಾವದ ಮನುಷ್ಯನ ಹಣದಾಸೆಗೆ ಮಿತಿ ಎನ್ನುವುದೇ ಇಲ್ಲ. ಯಾರಿಗಾದ್ರೂ ನಿಮ್ಗೆ ಸಾಕು ಇಷ್ಟೇ ದುಡ್ಡು ಅಂತ ಕೇಳಿದೀರಾ? ಜಾಸ್ತಿ ಸಿಕ್ಬಿಡ್ತು, ಇಷ್ಟ್ರ ಮೇಲೆ ಬೇಡ ಅಂತ ಯಾರಾದ್ರೂ ಹೇಳೋರು ಕೇಳಿದೀರಾ? ಇಲ್ಲ ಅಲ್ವಾ? ಹೇಳ್ಕೊಂಡ್ರು ಒಳಗಡೆ ಇರುತ್ತೆ ಪ್ರಭು, ಬೇಕಂತ. ಅಸುರಿ ಸ್ವಭಾವದ ಮನುಷ್ಯನ ಹಣದಾಸೆಗೆ ಮಿತಿ ಎನ್ನುವುದೇ ಇಲ್ಲ. ನೋಡಿ, ಹಿಂದಿನ ಶ್ಲೋಕದಲ್ಲಿ ಓದಿದ್ವಲ್ವ ನಾವು. ನೋಡಿ, ಅರ್ಥ ಕಾಮ. ನೋಡಿ, ಮೋಕ್ಷ ಇಲ್ಲ, ಧರ್ಮ ಇಲ್ಲ. ಅರ್ಥ ಕಾಮ, ದುಡ್ಡು ಮತ್ತೆ ಮಜಾ, ಭೋಗ ಮಾಡೋದು ಅಲ್ವಾ? ಮಿತಿಯೇ ಇಲ್ಲ, ಅದು ಅಮಿತ. ಈಗ ತನ್ನ ಹತ್ತಿರ ಇಷ್ಟು ಹಣವಿದೆ ಎಂದು ಮಾತ್ರವೇ ಅವನು ಯೋಚಿಸುತ್ತಾನೆ.
ಆ ಹಣದ ಭಂಡಾರವನ್ನು ಇನ್ನೂ ಬೆಳೆಸಲು ಯೋಜನೆಗಳನ್ನು ಮಾಡುತ್ತಾನೆ. ಈ ಕಾರಣಗಳಿಂದ ಅವನು ಯಾವುದೇ ಪಾಪಕರ್ಮಗಳನ್ನು ಮಾಡಲು ಹಿಂದೆಗೆಯುವುದಿಲ್ಲ. ನೋಡಿ, ಆ ದುಡ್ಡನ್ನ ಡಬಲ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಸಾಕು, ಜನಗಳು ನೋಡಿ ಇವತ್ತು ಪೇಪರ್ಗಳಲ್ಲಿ ಓದಿದ್ರೆ ಇದೇ ಬರುತ್ತೆ. ಯಾರೋ ಹಣನ ಒಡವೆಯನ್ನ ಡಬಲ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ, ಅವ್ರಿಗೋಗಿ ಅವ್ರ ಕೈ ಕೊಡ್ತಾರೆ, ಅವ್ರ ಕೈ ಕೊಟ್ಬಿಡ್ತಾರೆ. ನೋಡಿದಿರ ಈ ತರ ಕೆಲವು ಒಡವೆಗಳನ್ನೆಲ್ಲಾನು ಡಬಲ್ ಮಾಡ್ಕೊಡ್ತೀವಿ ಅಂತ ಬರ್ತಾರೆ, ದುಡ್ಡು ಡಬಲ್ ಮಾಡ್ಕೊಡ್ತೀವಿ ಅಂತ ಬರ್ತಾರೆ. ನೋಡ್ರಿ, ಆತರ ಯಾವ್ದು ಮ್ಯಾಜಿಕ್ ಇರೋದಿಲ್ಲ. ನೋಡಿ, ಇಂಥ ಯೋಜನೆಗಳನ್ನ ಮಾಡ್ಕೋತಾರೆ. ನೋಡಿ, ಹಿಂಗೆ ಈ ಹಣದ ಭಂಡಾರವನ್ನು ಇನ್ನೂ ಬೆಳೆಸಲು ಯೋಜನೆಗಳನ್ನು ಮಾಡ್ತಾರೆ. ಈ ಕಾರಣಗಳಿಂದ ಅವನು ಯಾವುದೇ ಪಾಪ ಕರ್ಮಗಳನ್ನು ಮಾಡಲು ಹಿಂದೆಗೆಯುವುದಿಲ್ಲ. ಕಾನೂನು ಬಾಹಿರವಾಗಿ ತೃಪ್ತಿ ಪಡಲು ಕಾಳಸಂತೆಯಲ್ಲಿ ವ್ಯವಹರಿಸುತ್ತಾನೆ. ಭೂಮಿ, ಸಂಸಾರ, ಮನೆ ಮತ್ತು ಬ್ಯಾಂಕಿನಲ್ಲಿ ಹಣ ಹೀಗೆ ಆಗಲೇ ತನಗಿರುವ ಸೊತ್ತಿಗೆ ಅವನು ಸಂಪೂರ್ಣವಾಗಿ ಮನಸೋಲುತ್ತಾನೆ. ಅವುಗಳನ್ನು ಹೆಚ್ಚಿಸಿಕೊಳ್ಳಲು ಸದಾ ಯೋಜನೆ ಮಾಡುತ್ತಿರುತ್ತಾನೆ. ಅವನಿಗೆ ತನ್ನ ಶಕ್ತಿಯಲ್ಲಿ ನಂಬಿಕೆ, ತಾನು ಪಡೆಯುತ್ತಿರುವುದೆಲ್ಲ ತನ್ನ ಹಿಂದಿನ ಪುಣ್ಯ ಕಾರ್ಯಗಳಿಂದ ಎಂದು ಅವನಿಗೆ ತಿಳಿಯದು. ನೋಡಿ, ಯಾಕೆ ಜೂಜಾಡಬಾರ್ದು ಅಂತ ಹೇಳ್ತಾರೆ ಅಂದ್ರೆ, ಒಂದು ಅದರಲ್ಲಿ ಮೋಸ ಅನ್ನುವಂಥದ್ದು ಇರುತ್ತೆ, ಇನ್ನೊಂದು ಸದಾ ಜೂಜಾಡ್ತಿರ್ತಾರೆ. ನೋಡಿ, ನೀವು ಯಾವತ್ತಾದ್ರೂ ಈ ಸ್ಟಾಕ್ ಮಾರ್ಕೆಟ್ ಇರೋರ ಅನುಭವಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸ್ಟಾಕ್ ಮಾರ್ಕೆಟ್ ಯಾವಾಗ್ಲೂ ಒಂದೇ ತರ ಇರುತ್ತಾ? ಕೆಲವು ಇರುತ್ತೆ, ಬೇರು ಆಗ್ತಾ ಇರುತ್ತೆ ಪ್ರಭು. ಒಂದಿನ ಹೆಚ್ಚುತ್ತೆ, ಒಂದಿನ ಕಮ್ಮಿ ಆಗುತ್ತೆ. ನೋಡಿ, ಆ ಒಂದು ಆತಂಕದಲ್ಲಿ ಇರ್ತಾರೆ ಅವರು, ಭ್ರಾಂತಿ, ಮಾಯೆ, ಬಲೆ, ಬಂಧನದಲ್ಲಿ ಇರ್ತಾರೆ. ನೋಡಿ, ಅಲ್ಲಿ ನೋಡಿ ಈ ತರದ್ ಏರುಪೇರು ಆಗ್ತಾ ಇರುತ್ತೆ. ಅವ್ರಿಗೂ ಕೂಡ BP, ಶುಗರು ಕೂಡ ಹಂಗೆ ಏರುಪೇರು ಆಗ್ತಿರುತ್ತೆ. ನಾನು ಹತ್ರದಿಂದ ನೋಡಿದ್ದೀನಿ. ನೋಡಿ, ಹಿಂಗೆ ಅವನ್ ನೋಡಿ, ಹಿಂಗೆ ಒಂದು ಸಂದರ್ಭಗಳಲ್ಲಿ ಒಂದು ದುಡ್ಡು ಗಳಿಸಿದ್ರೆ ನನ್ ಪುಣ್ಯ ಮಾಡಿ ನನ್ ಬಂತು ಅಂತ ಅನ್ಕೊಳ್ತಾನ ಅವನು. ನೋಡಿ, ಕೆಲವು ಸತಿ ಪಾಪರಾಗಿನೂ ಕೂಡ ಹೋಗ್ಬಿಡ್ತಾನೆ. ನೋಡಿ, ಈ ತರದ್ ಎರಡೂ ಕೂಡ ಇರ್ತವೆ. ಯಾವಾಗ್ಲೂನು ನೋಡಿ, ಇಂತಹ ಸ್ವತ್ತುಗಳನ್ನು ಸಂಗ್ರಹಿಸಲು ಅವನಿಗೊಂದು ಅವಕಾಶವನ್ನು ಕೊಡಲಾಗಿದೆ. ಈ ಅವರು ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರು, ಜೂಜಾಡ್ತಾರೆ. ನೋಡಿ, ಯಾಕೆ ಆಡ್ಬಾರ್ದು ಅಂದ್ರೆ, ಒಂದು ಮೋಸ, ಇನ್ನೊಂದು ಏನು ಅಂದ್ರೆ ಅವರು ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಿರ್ತಾರೆ. ನೋಡಿ, ಅದು ಕೃಷ್ಣನ್ಗೆ ಅಲ್ಲ, ಸುಮ್ನೆ ಹಂಗೆ ಹಿಂಗ ಬಂದ್ಬಿಡ್ಲಿ, ನನಗೆ ದುಡ್ಡು ಬಂದ್ಬಿಡ್ಲಿ, ಒಳ್ಳೆ ದುಡ್ಡು ಗಳಿಸ್ಬಿಡ್ಲಿ, ನನಗೆ ಲಾಟ್ರಿ ಹೊಡೆದ್ಬಿಡ್ಲಿ, ಈ ತರ ಅನ್ಕೋತಿರ್ತಾರೆ. ಪುಣ್ಯ ಎಲ್ಲ ಅದಕ್ಕೆ ಖರ್ಚಾಗಿ ಹೋಗ್ತಾ ಇರತ್ತೆ. ಅವ್ರ ಏನು ಪುಣ್ಯ ಇರುತ್ತೋ ಅದೆಲ್ಲ ಏನಕ್ಕೆ ಹೋಗ್ತಿರುತ್ತೆ ನೋಡಿ, ಅವ್ರನ್ನ ಅದೊಂಥರ ಫ್ಯೂಲ್ ಇದ್ದಂಗೆ, ಇಂಧನ. ನೀವು ಯಾವ್ದಕ್ಕೆ ಖರ್ಚು ಮಾಡ್ತೀವೋ ಅದಕ್ಕೆ ಖರ್ಚಾಗಿ ಹೋಗುತ್ತೆ. ನೋಡಿ, ಈಗ ಭಕ್ತರು ಯಾಕೆ ಈ ಜೂಜಾಡಬಾರ್ದು ಅಂತ ಹೇಳಿದ್ರಲ್ಲಿ ಇದು ಒಂದು ಏನು, ಒಂದು ಮೋಸ ಇರುತ್ತೆ, ವಂಚನೆ ಇರುತ್ತೆ, ಅಲ್ಲಿ ಸುಳ್ಳು ಹೇಳುವಂಥದ್ದೆಲ್ಲ ಇರುತ್ತೆ. ಇನ್ನೊಂದು ಗೂಢಾರ್ಥ ರಹಸ್ಯ ಏನಂದ್ರೆ, ನೀವು ಈ ತರದ ಲಾಟ್ರಿ ತಗೊಂಡು ಅಥವಾ ಈ ತರ ಜೂಜಾಟಗಳಲ್ಲಿ ತೊಡಗಿದ್ರೆ ಏನಾಗುತ್ತೆ, ನೀವು ಪ್ರಾರ್ಥನೆ ಮಾಡ್ತಿರ್ತೀವಿ ಗೊತ್ತಾ ಅದ್ರಲ್ಲಿ, ಹೌದಾ? ಮಾಡ್ತೀರೋ ಇಲ್ವೋ? ನನಗೆ ಲಾಭ ಹೌದು ಸಿಕ್ಬಿಡ್ಲಿ, ಪ್ರಭು. ದೇವ್ರೆ 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 ನನ್ಗೆ ಬಂದ್ಬಿಡ್ಲಿ ದೇವ್ರೆ, ನನ್ಗೆ ಬಂದ್ಬಿಡ್ಲಿ ದೇವ್ರೆ ಅಂತ ದೇವ್ರನ್ನ ಮೊರೆ ಇಡ್ತಾನೆ ಇರ್ತಾರೆ ಪ್ರಭು. ತಾನೇ ಇರ್ತಾರೆ ಅವರು ತೀವ್ರವಾಗಿ. ನೋಡಿ, ಆ ದುಡ್ಡುಗೋಸ್ಕರ ಆವಾಗ ಏನಾಗತ್ತೆ, ಅವರ ಪುಣ್ಯ ಎಲ್ಲ ಅಲ್ಲೇ ಖರ್ಚಾಗ್ಬಿಡುತ್ತೆ. ಅವ್ರು ಗಳಿಸಿದ ಸಿದ್ಧಿ, ಅವ್ರು ಮಾಡಿದಂತ ಪುಣ್ಯ, ಆ ತಪಸ್ಸು ಏನಕ್ಕೆ ಹೋಗುತ್ತೆ? ಕೇವಲ ಜೂಜಾಟದ ಅಥವಾ ಏನೋ ಒಂದು ವೃತ್ತಿ, ವ್ಯಾಪಾರ, ಲಾಭ ಅನ್ಕೊಳ್ಳಿ, ಅದಕ್ಕೆ ಖರ್ಚಾಗಿ ಹೋಗ್ತಾ ಇರುತ್ತೆ. ಅವ್ರಿಗೆ ಪ್ರತಿಫಲನೆ ಸಿಗಲ್ಲ. ನೋಡಿ, ಹಂಗೆ ನೋಡಿ ಈ ತರದ್ದು ಕೂಡ ಇದೆ. ಆದರೆ ಅವನಿಗೆ ಹಿಂದಿನ ಕಾರಣಗಳ ಕಲ್ಪನೆಯೇ ಇಲ್ಲ. ತನ್ನ ಶ್ರೀಮಂತಿಕೆ ಎಲ್ಲಕ್ಕೂ ತನ್ನ ಶ್ರಮವೇ ಕಾರಣ ಎಂದಷ್ಟೇ ಯೋಚಿಸುತ್ತಾನೆ. ನೋಡಿ, ಇದನ್ನ ನೀವು ನೋಡ್ಬೋದು, ನಿಮ್ಮ ಸುತ್ತಮುತ್ತ ಇರುವಂತವ್ರು, ನಿಮ್ ನೆಂಟರಿಷ್ಟಗಳು ಯಾರು ಶ್ರೀಮಂತರಾಗಿರ್ತಾರೆ ಅವ್ರು ಹೇಳ್ತಿರ್ತಾರೆ, ನಾನ್ ಕಷ್ಟಪಟ್ಟು ದುಡ್ದೆ ಅಂತ ಹೇಳ್ತಿರ್ತಾರೆ. ಕೇಳಿಸ್ಕೊಂಡಿರ್ತೀರಾ? ನಾನ್ ಗಳಿಸಿದ್ದು, ನಾನ್ ಬೆಳೆಸಿದ್ದು ಅಲ್ವಾ? ಹಂಗೆ ಅಸುರಿ ಸ್ವಭಾವದ ಮನುಷ್ಯನು ವೈಯಕ್ತಿಕವಾಗಿ ತಾನು ಮಾಡುವ ಕೆಲಸದ ಸಾಮರ್ಥ್ಯವನ್ನು ನಂಬುತ್ತಾನೆ, ಕರ್ಮದ ನಿಯಮವನ್ನಲ್ಲ. ಕರ್ಮದ ನಿಯಮದ ಪ್ರಕಾರ ಮನುಷ್ಯನು ಹಿಂದೆ ಮಾಡಿದ ಪುಣ್ಯ ಕಾರ್ಯಗಳಿಂದಾಗಿ ಉನ್ನತ ಕುಟುಂಬದಲ್ಲಿ ಹುಟ್ಟುತ್ತಾನೆ, ಶ್ರೀಮಂತನಾಗುತ್ತಾನೆ, ಬಹು ಒಳ್ಳೆಯ ಶಿಕ್ಷಣವನ್ನು ಪಡೆಯುತ್ತಾನೆ, ಅಥವಾ ತುಂಬಾ ಸುಂದರನಾಗುತ್ತಾನೆ. ನೋಡಿ, ಒಂದು ಒಳ್ಳೆ ನಾವೇನಾದ್ರೂ ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ನಾವು ಓದಿದೀವಿ. ಹಾಗೇನೆ
ಈ ಯಾರು ಈ ಕೃಷ್ಣ ಪ್ರಜ್ಞೆ ಮಾಡಿ ಒಂದು ಹಂತದಲ್ಲಿ ಬಿಟ್ಬಿಡ್ತಾರೋ, ಪುಣ್ಯ ಮಾಡ್ತಾರೋ, ಅವರು ಸ್ವರ್ಗಲೋಕಗಳಲ್ಲೆಲ್ಲ ಹೋಗಿ ಚೆನ್ನಾಗಿ ಅನುಭವಿಸಿ ಆಮೇಲೆ ಕ್ಷೀಣೆ ಪುಣ್ಯ ಮರ್ತ ಲೋಕಂ ವಿಹಂತಿ ಹೇಳ್ತಾರೆ. ಎಂತ ಮನೇಲಿ ಹುಡ್ತಾರೆ ಅಂದ್ರೆ ಶುಚಿನಾಂ ಶ್ರೀಮತಾಂ ಗೇಹೆ ಅಂತ ನಾವು ಹಿಂದೆ ಎಲ್ಲ ಚರ್ಚೆ ಮಾಡಿದ್ವಿ. ನೋಡಂಗೆ ಒಳ್ಳೆ ಶ್ರೀಮಂತರ ಮನೇಲಿ ಹುಡ್ತಾನೆ, ಉನ್ನತ ಕುಟುಂಬ, ಒಳ್ಳೆ ಶಿಕ್ಷಣ, ಸುಂದರ ದೇಹ. ನೀವು ಯಾರೆಲ್ಲ ಈ ತರದ್ದು ನೀವು ನೋಡಿರ್ತೀರಿ, ಕೇಳಿರ್ತೀರಿ, ಅಥವಾ ಸ್ವತಃ ತಾವೇ ಇರ್ತೀರಿ, ಅಥವಾ ನಿಮ್ಮ ಮನೇಲಿ ಹುಟ್ಟಿರೋ ಮಕ್ಕಳು ನೋಡಿ. ಇವಾಗ ನಮ್ಗೇನೋ ಒಂದು ಅರ್ಥ ಆಗೋಯ್ತು. ಏನ್ ಅರ್ಥ ಆಯ್ತು? ಏನೋ ಒಂದು ರಹಸ್ಯ ಸಿಕ್ಕೋಗ್ಬಿಡ್ತು. ಏನದು? ನರ್ಕಕ್ಕೆ ಹೋಗಲ್ಲ. ಭಕ್ತಿ ಮಾಡಿ ಆ ನೋಡಿ, ಒಂದು ಜನ್ಮ ಪಡಿಬೇಕು ನೋಡಿ, ಅದಕ್ಕೆ ಒಂದು ಕಾರಣ ಇರುತ್ತೆ ನೋಡಿ, ಒಂದು ಕಾರಣ ಇರುತ್ತೆ. ಹಂಗಂಗೆ ಅಲ್ಲ. ನೀವೇ ನೋಡ್ತೀರಿ, ಕೆಲವರು ಬಹಳ ನೋಡಕ್ಕೆ ಸುಂದರವಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ ನೋಡಿ, ಶ್ರೀಮಂತಿಕೆಯಿಂದ ಕೂಡಿರ್ತಾರೆ ನೋಡಿ. ಕೆಲವರಿಗೆ ಜ್ಞಾಪಕ ಶಕ್ತಿ, ವಿದ್ಯೆ ಎಲ್ಲ ಸಿಗತ್ತೆ, ಕೆಲವರಿಗೆ ಸಿಗಲ್ಲ ನೋಡಿ. ಇದಕ್ಕೆಲ್ಲ ಒಂದು ಕಾರಣ ಗೊತ್ತಾಗೋಯ್ತಿ ಅಲ್ವಾ? ನೋಡಿ, ಯಾರು ಭಕ್ತಿ ಮಾಡ್ತಾರೋ ಅವ್ರಿಗೆ ಕೊನೆ ಪಕ್ಷ ಭಗವಂತ ಇಷ್ಟ ಆದ್ರೂ ಕೃಪೆ ಕೊಡ್ತಾನೆ. ಏನದು? ಭಕ್ತಿ ಮಾಡಿ ಪರಿಪೂರ್ಣ ಆಗದೆ ಇರೋರ್ಗೂ ಕೂಡ ಒಳ್ಳೇದಾಗತ್ತೆ. ಅದು ನಾವೀಗ ಚರ್ಚೆ ಮಾಡ್ತಿರೋದು. ನೋಡೊಂದು ಶ್ರೀಮಂತರ ಮನೇಲಿ ಹುಟ್ಟೋದು, ಸುಂದರವಾದ ದೇಹ ಸಿಗೋದು, ಊಟಕ್ಕೆ ಬಟ್ಟೆಗೆ ಅನುಕೂಲಗಳ ಇರುವಾಗಿರೋದು ನೋಡಿ, ವಿದ್ಯೆ ಸಿಗೋದು, ಈ ತರದೆಲ್ಲ ಕೂಡ ನೋಡಿ. ಅಸುರಿ ಸ್ವಭಾವದವರು ಇವೆಲ್ಲ ಆಕಸ್ಮಿಕಗಳು ಮತ್ತು ಮನುಷ್ಯನ ವೈಯಕ್ತಿಕ ಸಾಮರ್ಥ್ಯದಿಂದ ಆದವು ಎಂದು ಯೋಚಿಸ್ತಾರೆ ನೋಡಿ. ನಾವು ಭಕ್ತರು ಯಾವ ಯೋಚಿಸೋದಕ್ಕೂ ಅಸುರರು ಯೋಚಿಸೋದಕ್ಕೆ ವ್ಯತ್ಯಾಸ ಗೊತ್ತಾಗ್ತಿದ್ಯಾ ಅಲ್ವಾ? ನೋಡಿ, ಹಂಗೆ ನಾವು ಈಗ ಸಿಕ್ಕಿರೋ ಜನ್ಮವನ್ನ ನಮ್ಮ ಮಕ್ಕಳು ನೋಡಿ ಹುಟ್ಟಿರೋ ನೋಡಿ, ಇದಕ್ಕೆ ಉಪಯೋಗ ಆಗೋ ತರ ಬದುಕ್ಬೇಕು ನೋಡಿ. ಅದು ಹಂಗೆ ನಷ್ಟ ಆಗಿ ಮತ್ತೆ ಅದೇ ನಾಯಿ ಡೊಂಕೆ ನೋಡಿ. ಇವಾಗ ಓದಿದ್ವಲ್ವ ನಾವು ನೋಡಿ, ಡೊಂಕು ಬಾಲದ ನಾಯಕರೇ ನೀವೇನು ಊಟವ ಮಾಡಿದಿರಿ, ಆತರ ಆಗ್ಬಾರ್ದು. ಓದಿ ಕೇಳಿ ಈಗ ತಿಳ್ಕೊಂಡು ಏನ್ ಮಾಡ್ಬೇಕೀಗ? ಬದಲಾಗ್ಬೇಕು. ಹೌದು ಪ್ರಭುಜಿ, ಭಕ್ತರಾಗಕ್ಕೆ ಪ್ರಯತ್ನ ಪಡ್ಬೇಕು ಪ್ರಭುಜಿ ಆದಷ್ಟು. ಯಾಕಂದ್ರೆ ಅಕಸ್ಮಾತ್ ಮುಂದಿನ ಜನ್ಮದಲ್ಲಿ ಶ್ರೀಮಂತರಾಗ್ತಾರೆ, ಮುಂದಿನ ಜನ್ಮದಲ್ಲಿ ಏನದು ಸುಂದರವಾಗಿ ಜನ್ಮ ಪಡಿತಾರೆ ಅಂದ್ರೆ ಅವ್ರ ಭಕ್ತರಾಗೋ ಚಾನ್ಸಸ್ ಕಡಿಮೆ ಆಗುತ್ತೆ ಅಂತ ಅನ್ಕೋಬೋದ ಪ್ರಭುಜಿ? ಅಥವಾ ಭಕ್ತರಾಗ್ತಾರೆ? ಅಲ್ಲ, ಕೊಟ್ಟಂತ ಅವಕಾಶ ನೀವು ಸದುಪಯೋಗ ಪಡ್ಕೊಳ್ಳಿಲ್ಲ, ದುರುಪಯೋಗ ಪಡ್ಕೊಂಡ್ರಿ ಅಂದ್ರೆ ಮತ್ತೆ ಮತ್ತೆ ಕೊಡ್ತಾನ ಭಗವಂತ? ಕೊಡೋದಿಲ್ಲ. ಕೊಡಲ್ಲ ಪ್ರಭುಜಿ. ನೀವೇ ಕೊಡೋದಿಲ್ಲ. ನೀವ್ ಯಾರಿಗೋ ಒಂದು ಅವಕಾಶ ಕೊಡ್ತೀರಿ, ಅವರು ಅದನ್ನ ದುರುಪಯೋಗ ಪಡ್ಕೋತಾರೆ, ಮತ್ತೆ ಅವ್ರಿಗೆ ಅದೇ ತರ ಅವಕಾಶ ಕೊಡ್ತೀರಾ, ಮತ್ತೆ 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 ಕೊಡ್ತೀರಾ? ನೋಡ, ಹಂಗೆ ಅಲ್ವಾ? ಈಗ ಗೊತ್ತಾಗೋಯ್ತು, ಏನೋ ಒಂದು ರಹಸ್ಯ ಗೊತ್ತಾಯ್ತು. ಜನರ ಸೌಂದರ್ಯದ ಮತ್ತು ವಿದ್ಯಾಭ್ಯಾಸದ ವೈವಿಧ್ಯದ ಹಿಂದೆ ಯಾವುದೋ ವ್ಯವಸ್ಥೆ ಇದೆ ಎಂದು ಅವರು ಅರ್ಥ ಮಾಡಿಕೊಳ್ಳಲಾರರು. ಈಗ ನಮ್ಗೆ ಅರ್ಥ ಆಗೋಯ್ತಾ? ಒಬ್ಬರ ಸೌಂದರ್ಯ, ಒಬ್ಬರ ಶ್ರೀಮಂತಿಕೆ, ಒಬ್ಬರ ವಿದ್ಯಾಭ್ಯಾಸಕ್ಕೆ ಹಿಂದೆ ರಹಸ್ಯ ಗೊತ್ತಾಗೋಯ್ತಾ? ಗೊತ್ತಾಗೋಯ್ತು. ಈಗ ನಾವು ಹುಷಾರಾಗ್ಬಿಡ್ಬೇಕು. ಈಗ ಇಂತಹ ಸ್ವಭಾವದ ಮನುಷ್ಯನೊಡನೆ ಸ್ಪರ್ಧೆಗೆ ನಿಲ್ಲುವವನು ಅವನ ಶತ್ರುವಾಗುತ್ತಾನೆ. ಅಸುರಿ ಸ್ವಭಾವದ ಜನರು ಹಲವರಿದ್ದಾರೆ, ಅವರಲ್ಲಿ ಪ್ರತಿಯೊಬ್ಬನೂ ಇತರರಿಗೆ ಶತ್ರು. ಹಗೆತನವು ಹೆಚ್ಚು ಹೆಚ್ಚು ಆಳವಾಗುತ್ತಾ ಹೋಗುತ್ತದೆ. ಜನರ ನಡುವೆ, ಅನಂತರ ಸಂಸಾರಗಳ ನಡುವೆ, ಅನಂತರ ಸಮಾಜಗಳ ನಡುವೆ, ಕಡೆಗೆ ರಾಷ್ಟ್ರಗಳ ನಡುವೆ ಹಗೆತನ ಹೆಚ್ಚಾಗುತ್ತದೆ. ಇದರಿಂದಾಗಿ ಇಡೀ ಪ್ರಪಂಚದಲ್ಲಿ ಸದಾ ಘರ್ಷಣೆ, ಯುದ್ಧ ಮತ್ತು ಶತ್ರುತ್ವವೇ ಇರುತ್ತದೆ ನೋಡಿ. ನಮ್ಮ ಕೃಷ್ಣ ಪ್ರಜ್ಞೆಗೆ ಬಂದಂತ ರಷ್ಯನ್ ಭಕ್ತರು, ಕೃಷ್ಣ ಪ್ರಜ್ಞೆ ಬಂದಂತ ಅಮೇರಿಕನ್ ಭಕ್ತರು ನೋಡಿ. ರಷ್ಯನ್ನವ್ರಿಗೂ ಅಮೇರಿಕದವ್ರಿಗೆ ಆಗೋದೇ ಇಲ್ಲ, ಇತಿಹಾಸ ಪೂರ್ತಿ ಆಗಲ್ಲ ನೋಡಿ. ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಇಬ್ರು ಜೊತೆಯಲ್ಲಿ ಕುತ್ಕೊಂಡು ಹರಿನಾಮ ಮಾಡ್ತಾರೆ ನೋಡಿ. ಹಿಂಗೆ ನೋಡಿ, ಭಾರತದವ್ರಿಗೂ ಪಾಕಿಸ್ತಾನವ್ರಿಗೂ ಚೈನಾದವ್ರಿಗೂ ಒಬ್ರಿಗೊಬ್ರು ನೋಡಿ ಹಿಂಗಾಗಲ್ಲ. ಭಕ್ತರೆಲ್ಲ ಜೊತೆ ಕುತ್ಕೊಂಡು ನೋಡಿ ಭಕ್ತಿ ಮಾಡ್ತಾರೆ. ಮಾಯಾಪುರಕ್ಕೆ ಬಂದು ನೋಡಿ ಹೆಂಗಿರುತ್ತೆ ನೋಡಿ. ಅಸುರಿ ಸ್ವಭಾವದ ಪ್ರತಿಯೊಬ್ಬನು ತಾನು ಇತರರೆಲ್ಲರನ್ನೂ ಬಲಿ ಕೊಟ್ಟು ಬದುಕಬಲ್ಲೇ ಎಂದು ಭಾವಿಸುತ್ತಾನೆ. ಸಾಮಾನ್ಯವಾಗಿ ಅಸುರಿ ಸ್ವಭಾವದ ಮನುಷ್ಯನು ತಾನೇ ದೇವೋತ್ತಮನು ಎಂದು ಭಾವಿಸುತ್ತಾನೆ ನೋಡಿ. ಹಿಂಗೆ ನಾನೇ ದೇವ್ರು ಅಂತ ಹೇಳೋದು ನೋಡಿ. ನೋಡಿ, ಹಂಗೆ ನಾನೇ ದೇವ್ರ ಅವತಾರ ಅಂತ ಹೇಳೋದು, ನಾನು ದೇವ್ರು ಅಂತ ಹೇಳೋದು ನೋಡಿ. ಅಸುರಿ ಸ್ವಭಾವದ ಉಪದೇಶಕನು ತನ್ನ ಹಿಂಬಾಲಕರಿಗೆ ಹೀಗೆ ಹೇಳುತ್ತಾನೆ: ದೇವರನ್ನು ಬೇರೆಡೆ ಏಕೆ ಹುಡುಕುತ್ತೀರಿ? ನೀವುಗಳೆಲ್ಲ ದೇವರೇ, ನಿಮಗೆ ಇಷ್ಟ ಬಂದಂತೆ ಮಾಡಬಹುದು. ದೇವರಲ್ಲಿ ನಂಬಿಕೆ ಇಡಬೇಡಿ, ದೇವರನ್ನು ಬಿಸುಡಿ.
ದೇವರು ಸತ್ತು ಹೋಗಿದ್ದಾನೆ. ಅಸುರಿ ಸ್ವಭಾವದ ಉಪದೇಶಗಳು ಇವೆ. ನೋಡಿ, ನಾನು ಎಷ್ಟೋ ಪ್ರವಚನಗಳನ್ನ ಬೇರೆ ಬೇರೆಯವ್ರದನ್ನು ಕೂಡ ಹಂಗೆ ಏನ್ ಹೇಳಕ್ ಹೋಗ್ತಿದಾರೆ ಇವರು ಅಂತ ಹಂಗೆ ಕೇಳಿ ನೋಡಿದೀನಿ. ಹಿಂಗೆ ಹೇಳೋದು, ಎಕ್ಸಾಕ್ಟ್ಲಿ ಹಿಂಗೆ ಹೇಳೋದು. ನೋಡಿ, ಪ್ರಭುಪಾದರು ಏನ್ ಹೇಳಿದರೆ ಅದನ್ನ ನಾನು ಪ್ರತ್ಯಕ್ಷವಾಗಿ ಕಂಡಿದ್ದೀನಿ, ಕೇಳಿದ್ದೀನಿ, ಅನುಭವಿಸಿದ್ದೀನಿ. ನೋಡಿ, ಹಿಂಗೆ ಹೇಳೋದು. ನಾನು ಹೇಳಿದ್ನಲ್ಲ ಒಂದ್ಸತಿ, ಯಾರೋ ಒಬ್ಬ ಸ್ವಾಮೀಜಿ, ದೊಡ್ಡ ಫೇಮಸ್ ಸ್ವಾಮೀಜಿ, ನೋಡಿ ಅವರು ಇದೇ ಚಾತುರ್ಮಾಸದಲ್ಲಿ ರಾಮಾಯಣ ಕಥೆ ಮಾಡಿದ್ರು, ರಾಮಕಥಾ ಅಂತ. ನಮ್ಮ ಅಣ್ಣವರು ಸ್ಪಾನ್ಸರ್ ಮಾಡಿದ್ರು, ದೊಡ್ಡ ಪ್ರೋಗ್ರಾಮ್, ಇಡೀ ಪ್ರೋಗ್ರಾಮ್ ಸ್ಪಾನ್ಸರ್. ನೋಡಿ, ನನ್ನ ಕರೆದ್ರು, ಹೋಗ್ಲೇಬೇಕಾಯ್ತು, ಕುಟುಂಬದಲ್ಲಿ ಮಾಡಿರೋದು. ಹೋದ್ರೆ ಅಲ್ಲಿ ಅವ್ರು ಇದನ್ನೇ ಹೇಳಿದ್ರು, ನಾನು ರಾಮ, ನೀವೆಲ್ಲರೂ ರಾಮ ಅಂತ ಹೇಳಿದ್ರು. ಅವ್ರಿಗೆಲ್ಲ ಖುಷಿ ಆಗ್ಬಿಡ್ತು, ಕೇಳಿದವ್ರಿಗೆಲ್ಲ ಖುಷಿ ಆಗ್ಬಿಡ್ತು, ಅಯ್ಯೋ ನಾವು ರಾಮ ಅಂತೆ ಅಂತ. ನೋಡಿ, ಈಗ ರಾಮ ಇದ್ರೆ ಜೊತೆಗೆ ನಮ್ಗೆ ಯಾರು ಬೇಕು? ಸೀತೆ ಬೇಕು. ನೋಡಿ, ಸೀತೆಯನ್ನು ಭೋಗಿಸ್ಬೇಕೀಗ. ನೋಡಿ, ನನಗೆ ನೋಡಿ ಎಲ್ಲರೂ ಸೇವಕರಾಗ್ಬೇಕು. ನೋಡಿ, ಹನುಮಂತ ಈ ತರದೆಲ್ಲ ಬಂಟರಾಗ್ಬೇಕು. ನೋಡಿ, ಹಿಂಗ ಆಗ್ಬಿಡುತ್ತೆ ಪ್ರಜ್ಞೆ. ಪರವಾಗಿಲ್ವಾ ಹಿಂಗಾದ್ರೆ? ಎಲ್ಲರೂ ರಾಮ ಆಗಿ ಭೋಗ್ಸಕ್ಕಾಗತ್ತಾ? ಹನುಮಂತ ಆಗೋದು ಯಾರು ಅಲ್ವಾ? ನೋಡಿ, ರಾಮನ್ಗಿಂತಲೂ ಹನುಮಂತ ವಿಶೇಷ, ರಾಮನಿಗಿಂತಲೂ ರಾಮನಾಮ, ರಾಮನಿಗಿಂತಲೂ ರಾಮನ ಭಕ್ತರು ವಿಶೇಷ. ಇದು ಅರ್ಥ ಆಗಲ್ಲ ಅವ್ರಿಗೆ. ಅವ್ರೇನ್ ಮಾಡ್ತಾರೆ? ರಾಮನಾಗಕ್ ಹೋಗ್ತಾರೆ, ರಾಮನ ಭಕ್ತನಾಗಕ್ ಇಷ್ಟಪಡಲ್ಲ. ನೋಡ್, ಹಂಗೆ ಅವ್ರ ತತ್ವನೇ ಹಂಗಿರುತ್ತೆ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಪ್ರಭುಪಾದರು ಇಲ್ಲಿ ಹೇಳೋದು ಅರ್ಥ ಆಗ್ತಿದ್ಯಾ? ಅವರ ತತ್ವ ಮೂಲ, ಅವರ ಸಿದ್ಧಾಂತನೇ ಹಂಗಿರುತ್ತೆ. ನೋಡಿ, ಹಂಗೆ ಬಹಳ ಹುಷಾರಾಗಿರ್ಬೇಕು. ಯಾವ ಸಿದ್ಧಾಂತವನ್ನ ನಾವು ಅನುಸರಿಸ್ತೀವಿ, ಯಾವ ಸಂಸ್ಥೆ ಉಪದೇಶ, ನೋಡಿ ಪಾಠ, ಇದು ಬಹಳ ಮುಖ್ಯ. ನೋಡಿ, ತನ್ನಷ್ಟೇ ಅಥವಾ ತನಗಿಂತ ಹೆಚ್ಚು ಶ್ರೀಮಂತರಾದವರನ್ನು ಮತ್ತು ಪ್ರಭಾವಶಾಲಿಗಳಾದವರನ್ನು ಅಸರಿ ಸ್ವಭಾವದ ಮನುಷ್ಯನ ಕಂಡರೂ, ತನಗಿಂತ ಶ್ರೀಮಂತರಾದರೂ ತನಗಿಂತ ಪ್ರಭಾವಶಾಲಿಗಳು ಆದವರು ಯಾರೂ ಇಲ್ಲ ಎಂದು ಯೋಚಿಸುತ್ತಾರೆ. ಮೇಲಿನ ಲೋಕವ್ಯೂಹಗಳಿಗೆ ಏರುವ ವಿಷಯವಾಗಿ ಹೇಳುವುದಾದರೆ, ಅವನಿಗೆ ಯಜ್ಞಗಳನ್ನು ಮಾಡುವುದರಲ್ಲಿ ನಂಬಿಕೆ ಇಲ್ಲ. ಯಜ್ಞದ ತಮ್ಮದೇ ಪ್ರಕ್ರಿಯೆಯನ್ನು ಸೃಷ್ಟಿ ಮಾಡುತ್ತೇವೆ. ಯಾವುದೇ ಉನ್ನತ ಲೋಕವನ್ನು ತಾವು ತಲುಪಲು ಸಾಧ್ಯವಾಗುವ ಯಾವುದಾದರೂ ಯಂತ್ರವನ್ನು ಮಾಡುತ್ತೇವೆ ಎಂದು ಅಸುರರು ಭಾವಿಸುತ್ತಾರೆ. ಇವತ್ತು ಹಿಂಗೆ ಅಲ್ವಾ ಮಾಡ್ತಿರೋದು? ಬೇರೆ ಬೇರೆ ಗ್ರಹಗಳಿಗೆ ಹೋಗಕ್ಕಂತ ಪ್ರಯತ್ನಗಳೆಲ್ಲ ಮಾಡ್ತಿದ್ದಾರೆ. ಇಂತಹ ಅಸುರ ಸ್ವಭಾವದ ಮನುಷ್ಯನ ಅತ್ಯುತ್ತಮ ನಿದರ್ಶನ ರಾವಣ. ಅವನು ಒಂದು ಯೋಜನೆಯನ್ನು ಜನರ ಮುಂದಿಟ್ಟ. ಅದರ ಪ್ರಕಾರ ತಾನು ಮಹಡಿ ಮೆಟ್ಟಿಲುಗಳನ್ನು ನಿರ್ಮಿಸುವನೆಂದ. ವೇದಗಳಲ್ಲಿ ವಿಧಿಸಿರುವ ಯಜ್ಞಗಳನ್ನು ಮಾಡದೆಯೇ ಜನರು ಸ್ವರ್ಗಲೋಕಗಳನ್ನು ತಲುಪಬಹುದು ಎಂದ. ಹೀಗೆ ಈ ಯುಗದಲ್ಲಿ ಇಂತಹ ಅಸುರಿ ಸ್ವಭಾವದ ಜನರು ಯಾಂತ್ರಿಕ ವ್ಯವಸ್ಥೆಗಳಿಂದ ಉನ್ನತ ಸ್ವರ್ಗಲೋಕಗಳನ್ನು ತಲುಪಲು ಶ್ರಮಿಸುತ್ತಿದ್ದಾರೆ. ಇವೆಲ್ಲ ಗೊಂದಲದಲ್ಲಿರುವವರ ನಿದರ್ಶನಗಳು. ಇದರ ಪರಿಣಾಮವೆಂದರೆ ಅವರಿಗೇ ತಿಳಿಯದೆ ಅವರು ನರಕಕ್ಕೆ ಜಾರುತ್ತಿದ್ದಾರೆ. ಇಲ್ಲಿ ಮೋಹಜಾಲ ಎಂಬ ಸಂಸ್ಕೃತ ಪದವು ಮಹತ್ವಪೂರ್ಣವಾದದ್ದು. ಜಾಲ ಎಂದರೆ ಬಲೆ. ಬಲೆಯಲ್ಲಿ ಸಿಕ್ಕಿ ಬಿದ್ದ ಮೀನುಗಳಂತೆ ಅವರಿಗೆ ಹೊರಕ್ಕೆ ಬರಲು ದಾರಿಯೇ ಇಲ್ಲ. ನೋಡಿ, ಹಿಂಗೆ ನಾವು ಇದನ್ನೆಲ್ಲ ಓದ್ಕೋತೀವಿ, ತಿಳ್ಕೊತೀವಿ. ನಾವು ಈ ಬೇಡ ಮತ್ತೆ ಪಾರಿವಾಳ ಕತೆ ಓದಿದ್ವಿ, ಜ್ಞಾಪಕ ಇದೆಯಾ? ಪಾರಿವಾಳ, ಬೇಡ, ಪಂಜರ ಕತೆ ಯಾರಿಗಾದ್ರೂ ಗೊತ್ತಾ? ನಾವ್ ಹಿಂದೆ ಚರ್ಚೆ ಮಾಡಿದ್, ನಮ್ಗೆ ಹಿಂದಿಯಲ್ಲಿ ಇತ್ತು ಈ ಪಾಠ. ಮುಗಿದಿರ್ಲಿಲ್ಲ. ಪಾರಿವಾಳ ಅಕ್ಕಿ ಹಾಕ್ತಾನೆ, ತಿನ್ಬಾರ್ದು ಅನ್ಕೊಳುತ್ತೆ, ಅದ ಪ್ರಭುಜಿ. ಅವನು ಬಲೆ ಬೀಸ್ತಾನೆ ಅಂತ ಬರ್ತಾ ಇರ್ತದೆ. ಯಾವಾಗ್ಲೂ ಒಂದು ಹಾಡು ಆಡ್ತಾ ಇರ್ತಾರೆ ಅವರು ಆತರ ಅಂತ ನೋಡಿದ್ರೆ, ಯಾವಾಗ ಅದು ಬೇಕಾಗತ್ತೆ ಟೈಮ್ ಮರ್ತೋಗ್ಬಿಟ್ಟು ಹೋಗಿ ಅಕ್ಕಿ ಕಾಳಿಗೆ ಹೋಗ್ಬಿಡ್ತಾರೆ, ಬಲೆಯಲ್ಲಿ ಸಿಕ್ಕಾಕ್ಬಿಡ್ತಾರೆ. ಆಮೇಲೆ ವಯಸ್ಸಾದವ್ರು ಒಬ್ರು ಬಂದ್ ಹೇಳ್ತಾರೆ ಎಲ್ಲ ಒಟ್ಟಿಗೆ ಆರೋಗಿ ಅಂತ, ಆಮೇಲೆ ಬಚಾವಾಗ್ತಾರೆ. ಅವೆಲ್ಲ ಒಟ್ಟಿಗೆ ಹಾರೋಗ್ತವೆ. ನೋಡದೆ ಸಂಘ ಅಂದ್ರೆ ಹಂಗೆ. ಆ ಪಂಜರನೆ ಕಿತ್ಕೊಂಡು ಹೋಗ್ಬಿಡುತ್ತೆ ಅವೆಲ್ಲ. ನೋಡಿ, ಇವು ಕಂಠಪಾಠ ಮಾಡ್ಕೊಂಡ್ಬಿಟ್ಟಿರ್ತವೆ. ನೋಡಿ, ಇಲ್ಲಿ ಪ್ರಭುಪಾದರಿಗೆ ನಮ್ಗೆ ಹೇಳ್ಕೊಡ್ತಿದ್ರಲ್ಲ, ಏನಂತ? ಬೇಡ ಬರ್ತಾನೆ. ನೋಡಿ, ಅವ್ರಿಗೆ ಯಾರೋ ಒಬ್ರು ಹೇಳಿರ್ತಾರೆ, ಬುದ್ಧಿವಂತರಿ ಪ್ರಭುಪಾದರ ತರ ನಮ್ಗೆ ಹೇಳ್ಕೊಟ್ಟಿರ್ತಾರೆ. ಬೇಡ ಬರ್ತಾನೆ, ಕಾಳ ಹಾಕ್ತಾನೆ, ಬಲೆ ಬೀಸ್ತಾನೆ. ನಾವು ನೋಡ ಆ ಮಾಯೆಗೆ ಭ್ರಾಂತಿಯಾಗಿ ಅದಕ್ಕೆ ಬಲಿ ಆಗ್ಬಾರ್ದು, ಬಂಧಿತರಾಗ್ಬಾರ್ದು. ಹಿಂಗೇ ಹೇಳ್ಕೊಂಡಿರ್ತೇವೆ, ಆ ದಿನ ಬಂದೇ ಬಿಡುತ್ತೆ, ಅದು ಹಂಗೆ ಆಗ್ಬಿಡುತ್ತೆ. ನೋಡಿ, ನಮಗೂ ಹಿಂಗೇನೆ ನಮ್ ಗುರುಗಳು ನೋಡಿ ಭಗವದ್ಗೀತೆ ಇದ್ರಲ್ಲೆಲ್ಲ ಇದೆಲ್ಲ ಓದಿ ಕೇಳಿ ತಿಳ್ಕೊಂಡು ಒಂದಿನ ಸಂದರ್ಭ ಬಂದೇ ಬಿಡುತ್ತೆ, ನಾವು ಆ ಪಕ್ಷಿಗಳ ತರಾನೇ ಆಗ್ಬಿಡುತ್ತೆ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ವಿಶೇಷ ದಿನ ಇದೆಯಾ ಮಾತಾಜಿ? ಹೌದು ಪ್ರಭುಜಿ, ಇವತ್ತು ಪುಷ್ಪಲತಾ ಮಾತಾಜಿ ಮೊಮ್ಮಗ ಧ್ರುವ ಅವ್ರದ್ದು ಹುಟ್ಟು ಹಬ್ಬ ಆಯ್ತಂತೆ ಪ್ರಭು.
ಮತ್ತೆ ಯಾರ್ದಾದ್ರು ಮಹಾರಾಣಿ ಮಾತಾಜಿ ಅವ್ರದ್ದು ಮಹಾರಾಣಿ ಮಾತಾಜಿ ಅವರ ಹಸ್ಬೆಂಡ್ ಹಸ್ಬೆಂಡ್ ಹಾಸ್ಪಿಟಲ್ ಅಲ್ಲಿ ICU ನಲ್ಲಿದ್ದಾರೆ ಪ್ರಭು ಅವರು. ಅವರು ಕೂಡ ನೋಡೋಣ. ರಾಮಣ್ಣ ಪ್ರಭುಜಿ ಅವರು ಬೇಗ ಗುಣಮುಖರಾಗ್ಲಿ, ಭಗವಂತನ ನೋಡಿ ರಕ್ಷಣೆ ಇರ್ಲಿ ಅಂತ ಹೇಳಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಹಾಗೇನೆ ಪುಷ್ಪಲತಾ ಮಾತಾಜಿಯವ್ರ ಮೊಮ್ಮಗ ಧ್ರುವ ಮೊದಲು ರಾಮಣ್ಣ ಪ್ರಭು ಅವರ ICU-ನಲ್ಲಿರುವಂತಿಂದ ಹೊರಗಡೆ ಬಂದು ಆರೋಗ್ಯವಂತರಾಗ್ಲಿ ಅಂತ ಹೇಳಿ ನಾವು ಮೊದಲು ಪ್ರಾರ್ಥನೆ ಮಾಡೋಣ. ಉಗ್ರಂ ವೀರ ಮಹಾವಿಷ್ಣು ಹೇಳೋಣ ಎಲ್ಲರೂ. ಹೇಳಿ ಮಾತಾಜಿ, ಎಲ್ಲ ಉಗ್ರಂ ವೀರ ಮಹಾವಿಷ್ಣು ಹೇಳಿ. ರುದ್ರಮೇರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಕೃಷ್ಣ. ಈಗೆಲ್ಲರೂ ಹರೇ ಕೃಷ್ಣ ಮಹಾಮಂತ್ರ 3 ಸತಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ ರಾಮ ಹರೇ ರಾಮ ಹರೇ ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ಹರೇ ಹರೇ ರಾಮ ರಾಮ ಹರೇ ಹರೇ ರಾಮ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ 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 ಕೃಷ್ಣ ಹರೇ ಹರೇ ರಾಮ ಕೃಷ್ಣ ಹರೇ ಕೃಷ್ಣ ರಾಮ ಕೃಷ್ಣ ಹರೇ ಹರೇ ರಾಮ ಕೃಷ್ಣ ಹರೇ ಹರೇ ಕೃಷ್ಣ. ಈಗ ಪುಷ್ಪಲತಾ ಮಾತಾಜಿಯವರ ಮೊಮ್ಮಗ ಧ್ರುವ ಅವರ ಜನ್ಮದಿನ. ಭಗವಂತನ ವಿಶೇಷ ಕೃಪೆ ಇರ್ಲಿ, ಈ ಮಗು ಆಯುರಾರೋಗ್ಯ, ಭಗವಂತನ ಎಲ್ಲ ಸಂಪೂರ್ಣ ಕೃಪೆ ಸಿಗ್ಲಿ ಅಂತ ನಾವು ಪ್ರಾರ್ಥಿಸೋಣ. 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಈ ಮಗುಗೆ ಆಶೀರ್ವಾದ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ಹರೇ ರಾಮ ರಾಮ ಹರೇ ರಾಮ 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 ಕೃಷ್ಣ ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ 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 ರಾಮ ಹರೇ ರಾಮ ರಾಮ ಹರೇ ಹರೇ ರಾಮ 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 ಹರೇ 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 ರಾಮ ಹರೇ ರಾಮ 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 ಹರೇ. ಹರೇ ಕೃಷ್ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞಾಪೂರ್ವಕವಾಗಿ ಅತ್ಯಂತ ಸುರಕ್ಷಿತವಾಗಿ ಹಾಗೇನೆ ಶುಭವಾಗಿ ತಮಗೂ ತಮ್ಮ ಕುಟುಂಬದವ್ರಿಗೆ ಇರ್ಲಿ ಅಂತ ಪ್ರಾರ್ಥಿಸ್ತಾ ಇರ್ತೇವೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಸಮವೇತ ಭಕ್ತ ವೃಂದ ಕಿ ಜೈ, ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ದಂಡ ಪ್ರಣಾಮಗಳು, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ.